ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ವ್ಯಾಸಾಯ ಭುವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದರ್ಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ ದೇವರು ನಿಂತ ಜಾಗಕ್ಕೆ ಅಷ್ಟು ಮಹತ್ವ ಇದ್ದರೆ ದೇವರಿಗೆ ಅದೆಷ್ಟು ಮಹತ್ವ. ಇದು ಈ ಮೊದಲನೇ ಅಧ್ಯಾಯದ ಸಾರ. ಒಬ್ಬ ಪಾಪಿಯಾದವ ತನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧನವಾದ ಮಣ್ಣು. ಇದು ಆ ನೆಲೆಯ ಹಿರಿಮೆ. ಪುರಂದರ ಅನ್ನುವ ಬ್ರಾಹ್ಮಣನ ಮಗ, ಮಾಧವ ಅನ್ನುವ ಒಬ್ಬ ಹುಡುಗ. ಎಲ್ಲ ವೇದ ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾನೆ. ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇದೆ. ಕೈ ಹಿಡಿದ ಲಕ್ಷಣವತಿಯಾದ ಕನ್ಯೆ ಹೆಂಡತಿ ಇದ್ದಾಳೆ. ಕೃತದಾರ ಪರಿಗ್ರಹ, ಯಾವ ಕೊರತೆನೂ ಇಲ್ಲ. ನಮ್ಮಲ್ಲೆಲ್ಲ ಹೇಳುವುದುಂಟು ನೋಡಿ, ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು, ಒಳ್ಳೆಯ ಸಂಸ್ಕಾರ ಕೊಡಬೇಕು. ಈಗ ಮಾಧವನಿಗೆ ಏನು ಕೊರತೆ ಇದೆ, ಏನು ಕಡಿಮೆ ಇದೆ? ಒಳ್ಳೆಯ ಮನೆತನದಲ್ಲಿ ಬಂದವ ಮಾಧವ ಬ್ರಾಹ್ಮಣ, ಯಾವ ಕೊರತೆನೂ ಇಲ್ಲ. 4 ವೇದ ವಿದ್ಯಾ ಪಾರಂಗತನಾದವ, ಒಳ್ಳೆಯ ಸುಶಿಕ್ಷಿತ. ಚಿಕ್ಕ ವಯಸ್ಸಲ್ಲೇ ಸಂಸ್ಕಾರ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಈ ಭವಿಷ್ಯೋತ್ತರ ಪುರಾಣ ಈ ಭವಿಷ್ಯದ ಬಗ್ಗೆ ನಮ್ಮ ಮುಂದೆ ಸವಾಲಾಗ್ತದೆ. ಎಲ್ಲ ಇದೆ. ಕೈ ಹಿಡಿದ ಚಿತ್ರಲೇಖ ಅನ್ನುವ ಹುಡುಗಿ ಇದ್ದಾಳೆ. ಒಳ್ಳೆಯ ಲಕ್ಷಣವತಿ, ಸುಂದರಿಯಾದ, ಒಳ್ಳೆಯ ಗುಣಭರಿತೆಯಾದಂತಹ ಪತ್ನಿಯನ್ನು ಪರಿಗ್ರಹ ಮಾಡಿದ್ದಾನೆ. ಯಾವ ಕೊರತೆನೂ ಇಲ್ಲ. ದಾರಿಯಲ್ಲಿ ಒಬ್ಬ ವೇಶ್ಯೆಯನ್ನು ನೋಡ್ತಾನೆ, ಚಂಡಾಳ ಕನ್ಯೆಯನ್ನು ನೋಡ್ತಾನೆ, ಕುಂತಲೆಯನ್ನು ನೋಡ್ತಾನೆ. ತಲೆಗೆಟ್ಟೋಯ್ತು ಅವನಿಗೆ. ಭವಿಷ್ಯೋತ್ತರ ಪುರಾಣ ಹೇಳ್ತಾರೆ, ಆ ಕುಂತಲೆಯನ್ನು ಹೋಗಿ ಯಾಚನೆ ಮಾಡ್ತಾನೆ. ಕೈ ಹಿಡಿದ ಹೆಂಡತಿ ಇರ್ತಾಳೆ ಚಿತ್ರಲೇಖೆ, ಅದನ್ನು ಪರಿತ್ಯಾಗ ಮಾಡ್ತಾನೆ. ಯಾವುದೋ ದಾರಿಯಲ್ಲಿ ಬಿದ್ದ, ಕಾಡಲ್ಲಿ ಅಲೆದಾಡುವ ಆ ಬ್ರಾಹ್ಮಣಿ ಆ ಕನ್ಯೆ ಹತ್ರ ಹೋಗಿ ಯಾಚನೆ ಮಾಡ್ತಾನೆ ಅಂತ. ಇವಾಗ ತಪಸ್ವಿಯಾದವ, ಎಲ್ಲ ಸಮೃದ್ಧಿ ಇದ್ದವ, ಹೋಗಿ ಆ ಹುಡುಗಿ ಹತ್ರ ಯಾಚನೆ ಮಾಡ್ತಾನೆ ಅಂತ. ಎಷ್ಟು ಹೇಳ್ತಾನೆ ಅವನು ಅಂತಂದ್ರೆ, ಮಾಧವ ಬ್ರಾಹ್ಮಣ, ಬ್ರಹ್ಮದೇವರು ಸೃಷ್ಟಿ ಮಾಡಿದ, ತುಂಬ ಸಂತೋಷ. ಆದರೆ ಯಾವುದೋ ಜಾತಿಯಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೆ ತಲೆ ಕೆಟ್ಟು ಹೋಗಿರಬೇಕು ಅಂತ ಹೇಳ್ತಾನೆ. ಇವನ ತಲೆ ಕೆಟ್ಟದ್ದಕ್ಕೆ ಬ್ರಹ್ಮದೇವರು ತಲೆ ಕೆಡಿಸಿದ ನೋಡಿ.
ಇಷ್ಟು ಶಾಸ್ತ್ರ ಓದಿದವ ಇಷ್ಟು ತಲೆಗೆಡಿಸಿಕೊಂಡ ಅಂತ ಪುರಾಣ ಇಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ಎಷ್ಟು ಓದಿದವನಿಗೂ ತಲೆ ಕೆಡ್ತದೆ ಅದಕ್ಕೆ ಉದಾಹರಣೆ ಅಂತ. ಕುಂತಲೆ ಅನ್ನೋದೊಂದು ನಿಮಿತ್ತ ಅಷ್ಟೇ. ಇವತ್ತಿನ ಹೈಟೆಕ್ ಯುಗ, ಈ ಹೈಟೆಕ್ ಯುಗದಲ್ಲಿ ನಾವು ಬಳಸುವ ಒಂದೊಂದು ವಸ್ತು ಕೂಡ ಇಷ್ಟೇ, ಅದು ಕುಂತಲೆ. ಯಾಕಂದ್ರೆ ನಾವು ಅದನ್ನು ಸರ್ವಸ್ವ ಅಂತ ನಂಬಿಬಿಡ್ತೇವೆ. ಮೊಬೈಲ್ ಯಾರಾದರೂ ಕದ್ರು ಅಂತ ಇಟ್ಟುಕೊಳ್ಳಿ, ಅವನಿಗೆ ಸಿಕ್ಕಿಬಿದ್ರೆ ಮತ್ತೆ ಅವನಿಗೆ ಕಪಾಲ ಮೋಕ್ಷನೆ, ಬದಲಿಯಲ್ಲೇ ಪಿಂಡ ಪ್ರದಾನ ಮಾಡ್ತಾನೆ. ಯಾಕಂದ್ರೆ ಅಷ್ಟು ಮೋಹ ಅವನಿಗೆ. ಹೇಗೆ ಕುಂತಲೆ ಹಾಗೇನೇ ಒಂದು ಮೊಬೈಲ್ ಪ್ರಪಂಚ. ಯಾವುದನ್ನು ಬಿಡಬೇಕು ಅಂತ ಹೇಳ್ತದೆ ಉಪನಿಷತ್ತು, ಅದರಲ್ಲಿ ತುಂಬ ಮೋಹ. ಅನ್ಯಾವಾಚೋ ವಿಮುಂಚತ ಅಮೃತಸ್ಯೈಷಯೇತು ತಮೈವೇಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಸ್ಯೈಷಸೇತು. ಶಾಸ್ತ್ರ ಕುಂತಲೆಯನ್ನು ನಿಷೇಧ ಮಾಡಿದೆ. ಅದೇ ಶಾಸ್ತ್ರ ನಾವು ಯಾವುದು ಪ್ರೀತಿ ಮಾಡ್ತೇವೆ ಹೈಟೆಕ್ ಯುಗದಲ್ಲಿ, ತಪ್ಪು ಏನು ಅಂತ ಕೇಳ್ತೇವೆ, ಅದನ್ನು ನಿಷೇಧ ಮಾಡಿದೆ. ದೇವರು ಮೋಹವನ್ನು ಒಂದೊಂದು ವಸ್ತುವಿನಲ್ಲಿ ಒಬ್ಬೊಬ್ಬರಿಗೆ ಇಟ್ಟಿರ್ತಾನೆ. ನಾವು ಮಾಧವನನ್ನು ಕಮೆಂಟ್ ಮಾಡಬೇಕಾದ್ರೆ ನಾವು ಹೇಗಿರ್ತೇವೆ ಅಂತ ಸ್ವಲ್ಪ ಆಲೋಚನೆ ಮಾಡಬೇಕಾದ್ದು. ಶಾಸ್ತ್ರ ನಿಷಿದ್ಧವಾದ ವಸ್ತುವಿನಲ್ಲಿ ಯಾವತ್ತೂ ಜಾಗರೂಕರಾಗಿರಬೇಕು. ಒಂದು ಸಲ ಕುಂತಲೆಯನ್ನು ಕಂಡ ತಲೆಕೆಟ್ಟೇ ಇತ್ತು. ಇವತ್ತು ಒಂದೊಂದು ವಸ್ತುವು ಕೂಡ ಅಷ್ಟೇ ತಲೆಗೆಡಿಸುವ ವಸ್ತುಗಳು. ಮಾಧವ ಕೇಳ್ತಾನೆ ಅವಳ ಹತ್ರ, ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ತಾಳೆ ಅವಳು ಅಂತಂದ್ರೆ, ಅವಳು ಹೇಳ್ತಾಳೆ, ನೀನು ಬ್ರಾಹ್ಮಣ, ನಾನು ಅಬ್ರಾಹ್ಮಣಿ, ನಮ್ಮಿಬ್ಬರಿಗೆ ಸಮಾಗಮ ಆಗುವುದಿಲ್ಲ, ಶಾಸ್ತ್ರ ನಿಷಿದ್ಧ ಅಂತ. ಶಾಸ್ತ್ರ ಓದಿದ ಮಾಧವನಿಗೆ ಗೊತ್ತಾಗಿಲ್ಲ, ಶಾಸ್ತ್ರ ಅನಧಿಕಾರಿಣಿಯಾಗಿರತಕ್ಕಂತಹ ಕುಂತಲೆ ಬೋಧನೆ ಮಾಡ್ತಾಳೆ, ನಿನ್ನ ಜಾತಿ ಯಾವುದು, ನನ್ನ ಜಾತಿ ಯಾವುದು ಅಂತ. ಮೋಹ ಬಂದಾಗ ನಮ್ದು ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅದನ್ನು ಮರೆತು ಬಿಡ್ತೇವೆ. ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂತಿದೆ, ಶಾಸ್ತ್ರವಿಹಿತವಾದ್ದು, ದೇವರ ಆರಾಧನೆ ಮಾಡಬೇಕು ಅಂತ. ಟಿವಿ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಅಲ್ವಾ, ಇದು ಕುಂತಲೆ ಅಲ್ವಾ? ಇದು ಭವಿಷ್ಯೋತ್ತರ ಪುರಾಣ ಹೇಳೋದು ನಮ್ಮ ಭವಿಷ್ಯವನ್ನು ಅವತ್ತೇ ಹೇಳಿತ್ತು. ಇಂತಹ ಕುಂತಲೆಯವರು ಬರ್ತಾನೇ ಇರ್ತಾರೆ ಅಂತ. ಕುಂತಲೆ ಅಂತಂದ್ರೆ ತಲೆ ಕೂದಲು ಅಂತ ಅರ್ಥ, ಅಂದ್ರೆ ತಲೆ ಮೇಲಿಟ್ಟುಕೊಳ್ತೇವೆ ಅಂತ ಅರ್ಥ. ಈ ಮಾಧವ ಕುಂತಲೆಯನ್ನು ತಲೆಯ ಮೇಲಿಟ್ಟುಕೊಂಡ. ಮಾಧವೆಯನ್ನು ಪ್ರತಿಯೊಬ್ಬನನ್ನೂ ಎಚ್ಚರಿಸಿದೆ ಈ ಭವಿಷ್ಯೋತ್ತರ ಪುರಾಣ ಅಂತ. ಅದು ಹೇಳಿತು. ಚಿತ್ರಲೇಖೆ ಹೇಳ್ತಾಳೆ, ಕುಂತಲೆ ಹೇಳ್ತಾಳೆ, ನನ್ನನ್ನು ಮುಟ್ಟಬೇಡ ಅಂತ ಹೇಳ್ತಾಳೆ, ನನ್ನನ್ನು ಅಪೇಕ್ಷೆ ಪಡಬೇಡ ಅಂತ. ಬ್ರಾಹ್ಮಣನಾದ ಉಪದೇಶ ಮಾಡಬೇಕಾದವ, ಉಪದೇಶ ಮಾಡಲಿಕ್ಕೆ ಅಧಿಕಾರ ಇರುವುದು ಬ್ರಾಹ್ಮಣನಿಗೆ, ಅದನ್ನು ಕಳ್ಕೊಂಡ. ಉಪದೇಶಕ್ಕೆ ಅನಧಿಕಾರಿಣಿಯಾದವಳು ಉಪದೇಶ ಮಾಡ್ತಾಳೆ. ನೋಡಿ ಎಂತ ತಿರುಗವರ್ಗನ. ಇದು ಭವಿಷ್ಯೋತ್ತರ ಪುರಾಣ ಹೇಳೋದು. ಯಾರು ಪಾಠ ಪ್ರವಚನ ಮಾಡಬೇಕು ಅವರು ಉಪದೇಶಕ್ಕೆ ಯೋಗ್ಯರಾಗಿ ಬಿಡ್ತಾರೆ. ಯಾರು ಅನರ್ಹರು ಅವರು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಭವಿಷ್ಯೋತ್ತರ ಹೇಳಿತ್ತು. ಮಾಧವ ಪ್ರವಚನ ಮಾಡಬೇಕಾದವ ಪ್ರವಚನ ಕೇಳುವ ದುರ್ಯೋಗ ಅವನಿಗೆ ಬಂತು. ಅವಳಿಗೆ ಹೇಳಬೇಕಾದವ ಇವ ಕುಂತಲೆಗೆ ಅವಳಿಂದ ಕೇಳಿಸಿಕೊಳ್ಬೇಕಾದಂತಹ ದುರಂತ ಅವನ ಪಾಲಿಗೆ ಬಂತು. ನಾವು ಹೆಜ್ಜೆ ಇಡುವಾಗ 1000 ಬಾರಿ ಆಲೋಚನೆ ಮಾಡಿ ಅಂತ ಈ ಭವಿಷ್ಯೋತ್ತರ ಪುರಾಣ ನಮಗೆ ದಿಕ್ಕು ತೋರಿಸಿರತಕ್ಕಂಥದ್ದು. ಮಾಧವನ ಹತ್ರ ಅವ ಹೇಳ್ತಾನೆ, ಅಮ್ಮ ಜಾತಿಯ ಬಗ್ಗೆ ತಲೆಗೆಡಿಸಿಕೊಳ್ಳಬೇಡ ಅಂತ. ಯಾವುದು ಒಳ್ಳೆ ವಸ್ತು ಅದು ಪರಿಗ್ರಹ ಯೋಗ್ಯ ಅಂತ. ಯಾವ ಜಾತಿ ಆದ್ರೇನು ನೀನು ಒಳ್ಳೆಯವಳು, ಹಾಗಾದ್ರೆ ನಮಗೆ ಬೇಕು ಅಂತ ಹೇಳ್ತಾನೆ. ನಮಗೆ ಯಾವುದು ಬೇಕು ಅದಕ್ಕೆ ಸರಿಯಾಗಿ ಉದಾಹರಣೆಗಳು ಸಿಗುತ್ತೆ ನೋಡಿ. ನೀವು ಹುಡುಗಿ ಪ್ರಪಂಚ ತಪ್ಪು ಅಂತ ಆದರೆ ಅದಕ್ಕೊಂದು ಉದಾಹರಣೆ ಸಿಗುತ್ತೆ ನಮಗೆ. ಆ ಬ್ರಾಹ್ಮಣನಿಗೆ ಮಾಧವನಿಗೆ ಸಿಕ್ಕಿದ ಉದಾಹರಣೆ ಏನು ಅಂತಂದ್ರೆ, ರತ್ನಾನಾಂ ಉದದಿ ಪಾತ್ರಂ ಅಂತ ಹೇಳ್ತಾನೆ. ಲವಣ ಸಾಗರ, ಉಪ್ಪು ಸಾಗರ, ಅಲ್ಲಿ ಇರುವುದೆಲ್ಲ ಉಪ್ಪು ಉಪ್ಪು ಉಪ್ಪು. ಸ್ನಾನ ಮಾಡಲಿಕ್ಕಾಗತ್ತಾ? ಎಲ್ಲಾದರೂ ಪ್ರಾಯಶ್ಚಿತ್ತ ಹೋಗಿ ಸ್ನಾನ ಮಾಡಿ ಬರುವುದು ಅಷ್ಟೇ. ನಾವು ಎಲ್ಲ ಭಾವಸೆ ಅನಿವಾರ್ಯ ಹೋಗಿ ಮುಳುಗಿ ಬರ್ತೇವೆ ಸಮುದ್ರದಲ್ಲಿ. ಆಮೇಲೆ ಸೋಪ್ ಹಾಕಿ ಸ್ನಾನ ಮಾಡಿ ಬರ್ತಾರೆ,
ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ದಕ್ಕೊಂದು ಸೋಪ್ ವಾಟರ್ ಇರಲಿ ಅಂತ. ನಿಷಿದ್ಧದ, ಹಾಗೆ ಮಾಡಬಾರ್ದು. ಉಪ್ಪು ನೀರಿನಲ್ಲಿ ಅಂದರೆ ಸಮುದ್ರದಲ್ಲಿ ಸ್ನಾನ ಮಾಡಿದ ಮೇಲೆ ಮತ್ತೆ ಸ್ನಾನ ಮಾಡಬಾರ್ದು, ಯಾಕಂದರೆ ತೀರ್ಥ ಅದು. ನಾವು ಯಾಕೆ ಸ್ನಾನ ಮಾಡ್ತೇವೆ ಅಂದರೆ ಒತ್ತಾಯಕ್ಕೆ ಮಾಡಿದ ಸ್ನಾನ ಅದು. ಹೇಳ್ತಾನೆ ಮಾಧವ ಬ್ರಾಹ್ಮಣ, ಅಂತ ಉಪ್ಪು ನೀರು ಕುಡಿಲಿಕ್ಕಾಗೋದಿಲ್ಲ, ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಮುಟ್ಲಿಕ್ಕಾಗೋದಿಲ್ಲ. ಆದರೆ ರತ್ನಗಳು ಸಿಗುವುದು ಸಮುದ್ರದಲ್ಲಿ, ರತ್ನಾಕರ ಅದು, ಅದನ್ನೆಲ್ಲ ಹೆಕ್ಕೊಂಡು ಬರ್ತೇವೆ. ಸಮುದ್ರ ಅದು ಉಪ್ಪು ನೀರು ಅಂತ ಚೆಲ್ಲುತ್ತೇವೆ ನಾವು, ಆದರೆ ಅದರಲ್ಲಿ ಸಿಕ್ಕಿದ ರತ್ನವನ್ನು ಯಾರು ಬಿಟ್ಟು ಬರುವುದಿಲ್ಲ, ಎಲ್ಲ ಅದನ್ನು ಬಾಚಿಕೊಂಡು ಬರ್ತಾರೆ. ಮಾಧವನಿಗೆ ಎಂಥ ಉದಾಹರಣೆ ಸಿಕ್ಕಿದೆ ನೋಡಿ. ಆ ಪಾತ್ರ ಕೆಟ್ಟದಾಗಿದ್ರೂ ಕೂಡ, ಆಶ್ರಯ ಕೆಟ್ಟದಾಗಿದ್ರೂ ಕೂಡ, ವಸ್ತು ಒಳ್ಳೆದಾಗಿದ್ದರೆ ನಾವು ತರಬಹುದು ಅಂತ. ಅಮ್ಮ ಕುಂತಲೆ, ನಿನ್ನ ಜಾತಿ ಕೆಟ್ಟದಿರ್ಬೋದು, ನೀನು ಒಳ್ಳೆ ಹೇಳಿದ್ದಿ, ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ. ಕುಂತಲೆ ಹೇಳ್ತಾಳೆ, ನೀನು ಒಳ್ಳೆಯ ಸಂಸ್ಕಾರ ಸಂಪನ್ನವಾದ ಕುಲದಲ್ಲಿ ಬಂದವ, ನೀನು ಬರಬೇಕಾಗಿದ್ದರೆ ಎಲ್ಲಿಂದ ಬಂದಿದ್ದಿ ನೀನು? ಪ್ರಾರಂಭ ಮಾಡ್ತಾಳೆ. ಗರ್ಭಾಧಾನದ ಸಂಸ್ಕಾರದಿಂದ ಪ್ರಾರಂಭ ಮಾಡಿ ಮದುವೆಯ ತನಕದ ಸಂಸ್ಕಾರವನ್ನು ಪಟ್ಟಿ ಮಾಡಿ ಹೇಳ್ತಾಳೆ ಅವಳ ಚಾಂಡಾಲ ಕನ್ಯೆ. ನಾವು ಗಮನಿಸಬೇಕಾದ ಅಂಶ ಇಲ್ಲಿದೆ. ನಾವು ತಿಳ್ಕೊಳ್ಬೇಕಾಗಿತ್ತು, ನಾವು ತಿಳ್ಕೊಳ್ಳೋದಿಲ್ಲ. ಎಷ್ಟು ಸಂಸ್ಕಾರಗಳು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಸಂಸ್ಕಾರ ಅಂದರೆ ಕಾದಂಬರಿ ಹೆಸರು ಹೇಳ್ತಾನೆ ಅಷ್ಟೇ. ಸಂಸ್ಕಾರ ಶೂನ್ಯವಾದ್ದನ್ನು ಬೋಧನೆ ಮಾಡುವುದನ್ನು ಹೇಳ್ತಾನೆ. 16 ಸಂಸ್ಕಾರಗಳು ಯಾವುದು ಅಂತ ಕೇಳಿದ್ರೆ ಗೊತ್ತಿಲ್ಲ ನಮಗೆ. ನಮಗೆ ಗೊತ್ತಿರೋದು ಒಂದೇ, ಅಂತ್ಯ ಸಂಸ್ಕಾರ ಮಾತ್ರ. ಅದು ಹೇಳಬಾರ್ದು ಅಂತ ಹೇಳ್ತಾರೆ, ಮತ್ತೇನು ಮಾಡೋದು? ಆ ಪಟ್ಟಿ ಮಾಡ್ತಾಳೆ. ಒಬ್ಬ ಬ್ರಾಹ್ಮಣನಾದವನಿಗೆ, ನಿನಗೆ ಮಾಧವನಿಗೆ ಎಷ್ಟು ಸಂಸ್ಕಾರಗಳಾಗಿದೆ ಅಂದರೆ ಈ ದೇಹ ಬರೋದಕ್ಕಿಂತ ಮುಂಚೆನೇ ಸಂಸ್ಕಾರ ಪ್ರಾರಂಭ ಆಗಿರ್ತದೆ. ಗರ್ಭ ಆಧಾನ ಸಂಸ್ಕಾರದಿಂದ ಇಲ್ಲಿ ಸಂಸ್ಕಾರಗಳು ಪ್ರಾರಂಭ ಆಗ್ತದೆ ಅಂತ. ಯೋಗ್ಯ ಕಾಲದಲ್ಲಿ ಮಂತ್ರಪೂರಿತವಾಗಿ ಅನುಸಂಧಾನದಿಂದ ನೀನು ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡಿದವ. ಗರ್ಭಾಧಾನ ಸಂಸ್ಕಾರ ಆಗಿದೆ, ಜಾತಕರ್ಮ ಆಗಿದೆ, ಪುಂಸವನ ಆಗಿದೆ, ಸೀಮಂತ ಆಗಿದೆ, ಜಾತಕರ್ಮ ನಾಮಕರಣಗಳಾಗಿದೆ, ಚೌಲ ಆಗಿದೆ, ಉಪನಯನ ಆಗಿದೆ, ಗೋದಾನ ಆಗಿದೆ, ಉಪನಿಷತ್ಕ್ರಮಣ ಆಗಿದೆ. ಈ ಎಲ್ಲ ಸಂಸ್ಕಾರಗಳು ಮಂತ್ರಪೂರಿತವಾದ, ವೇದವಿಹಿತವಾದ ವೈದಿಕ ನಿಷೇಕದಿಂದ ಪ್ರಾರಂಭ ಮಾಡಿ ಧಾರೆಯ ತನಕ, ಪಾಣಿಗ್ರಹಣದ ತನಕ, ಮದುವೆಯ ತನಕ, ವಿವಾಹದ ತನಕ ಸಂಸ್ಕಾರಗಳಾಗಿದೆ. ನಿನ್ನ ಅಪ್ಪ ಅಮ್ಮ ಒಳ್ಳೆಯ ಕನ್ಯೆಯನ್ನು ನಿನಗೆ ದಾರೆ ಎರೆದಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಕುಂತಲೆ ಅಂತಂದರೆ, ಇಂತಹ ಸಂಸ್ಕಾರ ಸಂಪನ್ನವಾದ ದೇಹ, ಇದನ್ನು ಹಾಳು ಮಾಡಿಕೊಳ್ಬೇಡ ಅಂತ ಹೇಳ್ತಾನೆ. ನನ್ನನ್ನು ಮುಟ್ಟಿದರೆ ಈ ಸಂಸ್ಕಾರ ಎಲ್ಲ ಹೋಗ್ತದೆ, ಎಷ್ಟು ಮಾಡಿದ್ದು ವ್ಯರ್ಥ, ನೆನಪಿಟ್ಕೋ ಅಂತ ಬ್ರಾಹ್ಮಣನನ್ನು ಎಚ್ಚರಿಸ್ತಾಳೆ. ಬ್ರಾಹ್ಮಣ ಹೇಳಬೇಕಾದವ, ನಾವು ಸಂಸ್ಕಾರ ಸಂಪನ್ನರು, ನೀನು ಸಂಸ್ಕಾರ ರೈತಳು ಅಂತ ತಿರ್ಗಬರ್ದಾಯ್ತು ನೋಡಿ. ಅವಳಿಂದ ಕೇಳಿಸಿಕೊಳ್ಬೇಕಾಯ್ತು ಸಂಸ್ಕಾರ ಯಾವುದು ಅಂತ, ಮರ್ತೋಗಿತ್ತು ಅವನಿಗೆ. ಈ ಕುಂತಲೆಯನ್ನು ನೋಡಿದಾಗ ಎಲ್ಲ ಸಂಸ್ಕಾರ ಕೆಟ್ಟು ಹೋಯಿತು. ಸಂಸ್ಕಾರದಿಂದ ಸುಸಂಸ್ಕೃತವಾದಂತಹ ಈ ಮಾಧವ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾನೆ. ಹೇಳಿದರೆ ಇಷ್ಟ ಆಗಲಿಲ್ಲ ಅವನಿಗೆ. ಮಾಧವ ಒಳ್ಳೆ ಹೆಸರು ನೋಡಿ. ಮಾಧವ ಅಂದರೆ ಏನು ಗೊತ್ತಾ? ಮಧು ಅಂದರೆ ಪುಷ್ಪದ ರಸ. ಪುಷ್ಪದ ರಸ ಜೇನೂ ಆಗ್ಬೋದು. ಪುಷ್ಪದ ರಸ ಕಾಲ ಮಿಂಚಿದ್ರೆ ಅದು ಮದ್ಯನೂ ಆಗ್ಬೋದು. ಮಧು ಮಧ್ಯೆ ಪುಷ್ಪರಸೆ ಅಂತ ಕೋಶಕಾರ ಹೇಳ್ತಾನೆ. ಮಧು ಅಂದರೆ ಮದ್ಯನೂ ಹೌದು, ಪುಷ್ಪರಸನೂ ಹೌದು. ಮಾಧವ ಅಂದರೆ ಈಗ ಅದಾದ ಮಧುವಿಗೆ ಸಂಬಂಧಪಟ್ಟವ ಮಾಧವ ಆದ. ಅಂದರೆ ಮಧುವಿಗೆ ಅಂದರೆ ಮದ್ಯಕ್ಕೆ ಸಂಬಂಧಪಟ್ಟವನಾದ. ಅಂದರೆ ಮದ್ಯ ಅಂದರೆ ತಲೆ ತಿರುಗಿಸುವಂಥದ್ದು. ನನ್ನ ಹತ್ರ ಕೇಳಬೇಡಿ ನಿಮಗೇನು ಗೊತ್ತು ಸ್ವಾಮಿ ಅಂತ. ದಾರಿಯಲ್ಲಿ ಹೋದರೆ ನೋಡ್ತಾ ಇರ್ತೇವೆ, ನೀವು ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅಂತ ಗೊತ್ತಿರುವುದಿಲ್ಲ, ತಲೆ ತಿರುಗಿರ್ತದೆ. ಅವನ ಹತ್ರ ಕೇಳಿ, ಅಪ್ಪ ಫುಟ್ಪಾತಲ್ಲಿ ಹೋಗ್ಬೇಕಾದ ರಸ್ತೆಯಲ್ಲಿ ಯಾಕೆ ಬಂದಿ? ಅವನು ನಿಮಗೆ ಜೋರು ಮಾಡ್ತಾನೆ, ಗಾಡಿ ಅಲ್ಲಿ ಹೋಗ್ಬೇಕಾಯ್ತು ರಸ್ತೆ, ಫುಟ್ಪಾತ್ ತೋರಿಸಿ ಹೇಳ್ತಾನೆ. ನೀವು ಫುಟ್ಪಾತ್ಗೆ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾನೆ ಅವನಿಗೆ. ರಸ್ತೆಯೇ
ಅವನಿಗೆ ಕಾಲುದಾರಿಯಾಗಿ ಕಾಣಿಸಿದೆ ಅಂತಂದರೆ ತಲೆ ತಿರುಗಿಸ್ತದೆ ಅದು. ಬರೀ ದಾರಿ ಅಷ್ಟೇ ಅಲ್ಲ, ಶಾಸ್ತ್ರದ ಬಗ್ಗೆ ತಲೆ ತಿರುಗಿಸುವಂಥದ್ದು. ಅಂತಹ ಮೋಹ ವ್ಯಾಮೋಹ ಮಾಧವನಿಗೆ. ಕುಂತಲೆ ಹತ್ರ ಹೇಳ್ತಾನೆ, ಅಮ್ಮ ಅದೆಲ್ಲ ಮರ್ತು ಬಿಡು, ನಿನಗದು ಬೇಡ. ನೋಡು, ನಾವು ಬ್ರಾಹ್ಮಣರು, ನಾವು ಯಾವುದನ್ನು ಮುಡ್ತೇವೆ ಅದೆಲ್ಲ ಮಡಿ, ಅದೆಲ್ಲ ಪವಿತ್ರ, ನೀನು ಪವಿತ್ರ. ಅವಳು ಹೇಳ್ತಾಳೆ, ಬ್ರಾಹ್ಮಣಿಯನ್ನು ಮುಟ್ಟಿದರೆ ಅವಳು ಬ್ರಾಹ್ಮಣಿ ಆಗುವುದಿಲ್ಲ, ಅಬ್ರಾಹ್ಮಣಿಯನ್ನು ಮುಟ್ಟಿದರೆ ಅಬ್ರಾಹ್ಮಣಿ ಆಗುವುದಿಲ್ಲ, ಬ್ರಾಹ್ಮಣವನ್ನು ಮುಟ್ಟಿದರೆ ಅಬ್ರಾಹ್ಮಣ ಆಗ್ತೀವಿ ಅಂತ ಹೇಳ್ತಾಳೆ. ಇವನಿಗೆ ಗೊತ್ತಿಲ್ಲ, ತಿರ್ಗಬರ್ಗ ಶಾಸ್ತ್ರ ಓದಿತ್ತು. ಅವಳು ಎಷ್ಟು ಹೇಳ್ತಾಳೆ ಅಂತಂದರೆ, ಅಂಬರೀಷ ಉಪಾಖ್ಯಾನ ಇದ್ದಾಗಿದೆ ಈ ಭವಿಷ್ಯೋತ್ತರ ಪುರಾಣ. ಅವಳು ಹೇಳ್ತಾಳೆ, 2 ಅಂತರವನ್ನು ಮಾಧವನ ಮುಂದೆ ಇಡ್ತಾಳೆ. ನಿನ್ನ ದೇಹವನ್ನು ಒಂದ್ಸಲ ನೋಡು ಅಂತ ಹೇಳ್ತಾಳೆ. ದೇಹದಲ್ಲಿ ಒಂದೊಂದು ಅವಯದ ಬಗ್ಗೆ ಚಿಂತನೆ ಮಾಡು ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ಕಾಲಿನಿಂದ ತಲೆಯ ತನಕ ಚಿಂತನೆ ಮಾಡ್ತಾಳೆ. ನಿನ್ನ ಪಾದ ಎಷ್ಟು ಪಾವನ, ಎಷ್ಟು ತೀರ್ಥಯಾತ್ರೆ ಮಾಡಿದ್ದಿ, ಎಷ್ಟು ದೇವಸ್ಥಾನದಲ್ಲಿ ದೇವರ ಸುತ್ತಾಡಿದ್ದಿ, ಎಷ್ಟು ಪಾವನ ಕ್ಷೇತ್ರಗಳನ್ನು ಸಂಚಾರ ಮಾಡಿದ್ದಿ. ಪುಣ್ಯಕ್ಷೇತ್ರ ಬಿಟ್ಟು ಬೇರೆ ಕಡೆ ನಿನ್ನ ಅಪ್ಪ ಕರ್ಕೊಂಡು ಹೋಗಲಿಲ್ಲ. ಆದ್ದರಿಂದ ನಿನ್ನ ಪಾದಗಳು ಪರಮಪಾವನ ಅಂತ ಹೇಳ್ತಾಳೆ. ಪಾದ ಇರುವುದೇ ಅದು ಸಾಗಲಿಕ್ಕೆ ಹೋಗಲಿಕ್ಕೆ. ಆಪಾದಯತಿ ಪುಣ್ಯಂ ಆಪಾದಯತಿ. ಪಾದ ಅಂದರೆ ಪುಣ್ಯ ಸಂಪಾದಯತಿ, ಸಂಪಾದನೆಗಿದ್ದದ್ದು ಪಾದ. ಏನು ಸಂಪಾದನೆ? ಭಗವಂತನ ಅನುಗ್ರಹ, ಪಾವಿತ್ರ್ಯ, ಪಾವನತೆ. ನಿನ್ನ ಪಾದ ದೇವಸ್ಥಾನದ ತೀರ್ಥಕ್ಷೇತ್ರಗಳ ಸುತ್ತ ಸಂಚಾರ ಮಾಡಿ 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 ನಿನ್ನ ಪಾದ ಪರಮ ಪಾವನವಾಗಿದೆ. ನಿನ್ನ ಹೊಟ್ಟೆ ಎಷ್ಟು ಪವಿತ್ರ, ಹರಿ ನಿವೇದಿತ ಅನ್ನ ಭಕ್ಷಣಾತ್. ಭಗವಂತನಿಗೆ ಸಮರ್ಪಣೆ ಮಾಡಿದ ಅನ್ನವನ್ನು ತಿಂದವ ನೀನು. ಹಾಗಾಗಿ ನಿನ್ನ ಹೊಟ್ಟೆಯೆಲ್ಲ ಪವಿತ್ರ. ಜಠರಃ ಪಾವನತಾಂಗತಾನ್. ಜಠರ ಅದು ಡಸ್ಟ್ಬಿನ್ ಅಲ್ಲ, ಅದು ಪರಮ ಪಾವನವಾಗಿದೆ. ಯಾಕೆಂದರೆ ದೇವರಾಗಿ ಸಮರ್ಪಣೆ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡಿದವ ನೀನು. ಒಂದು ದಿನನೂ ಹೊರಗಿನ ಆಹಾರ ನೀನು ಮುಟ್ಲಿಲ್ಲ. ಹಾಗಾಗಿ ಅಪಾವನತೆಗೆ ಅವಕಾಶವೇ ಇಲ್ಲ. ನಿನ್ನ ಹೊಟ್ಟೆ ಪರಮ ಪವಿತ್ರವಾದ್ದು ಅಂತ. ನಿನ್ನ ಕೈ ಎಂತಹ ಪಾವನ. ನಿತ್ಯ ದೇವರ ಪೂಜೆಗೆ ತುಳಸಿ ಬಿಡಿಸಿ ತಂದದ್ದು, ದೇವರ ಪೂಜೆಗೆ ಪುಷ್ಪವನ್ನು ತಂದಿರತಕ್ಕಂಥದ್ದು, ದೇವರ ಪೂಜೆಗೆ ನೀರು ತಂದಿರತಕ್ಕಂಥದ್ದು, ದೇವರಿಗೆ ತುಳಸಿ ಏರಿಸಿದ್ದು, ದೇವರಿಗೆ ಅಭಿಷೇಕ ಮಾಡಿದ ಪಾವನ ಕೈ ನಿಂದು, ದೇವರಿಗೆ ಮಂಗಳಾರತಿ ಮಾಡಿದ್ದು, ದೇವರ ವಿಗ್ರಹವನ್ನು ಮುಟ್ಟಿದ ಪರಮ ಪಾವನವಾದಂತಹ ಕೈ ನಿಂತು. ನಿನ್ನ ಕಣ್ಣು ಶಾಸ್ತ್ರ ಬಿಟ್ಟರೆ ಬೇರೆ ಯಾವುದನ್ನೂ ಕಂಡಿಲ್ಲ. ಶಾಸ್ತ್ರ ಹೇಳಿದ ದೇವರನ್ನು ಬಿಟ್ಟು ಮತ್ತೆ ಯಾವುದನ್ನೂ ನೋಡಲಿಲ್ಲ. ನಿನ್ನ ಮೂಗು ಹರಿ ನಿವೇದಿತ ಪುಷ್ಪ ಆಘ್ರಾಣನಾಥ್ ಅಂತ ಹೇಳ್ತದೆ ಭವಿಷ್ಯೋತ್ತರ ಪುರಾಣ. ಮೂಗು ಪರಿಮಳವನ್ನು ಆಘ್ರಾಣನೆ ಮಾಡಲಿಕ್ಕಿರ್ತದೆ. ಯಾವ ಪರಿಮಳ? ಸೆಂಟ್ ಪರ್ಸೆಂಟ್ ಯಾವುದೂ ಅಲ್ಲ. ದೇವರಿಗೆ ಸಮರ್ಪಣೆ ಮಾಡಿದ ಪುಷ್ಪದ ಸುಗಂಧ ಪರಿಮಳ ಆಸ್ವಾದನೆ ಮಾಡಿದೆ. ಕಿವಿ ಹರಿಕಥಾ ಶ್ರವಣ ಪಾವಿತವು. ಭಗವಂತನ ಕಥೆಯನ್ನು ಮಾತ್ರ ಕೇಳಿತ್ತು. ವೈದಿಕ ಮಂತ್ರ ಬಿಟ್ಟರೆ ಬೇರೆ ಯಾವುದನ್ನೂ ನನ್ನ ಕಿವಿ ಕೇಳಲಿಲ್ಲ. 2 ಕಿವಿಯಲ್ಲಿಯೂ ಕೂಡ ವೈದಿಕ ಪೌರುಷೇಯ ಅವೈದಿಕ ಗ್ರಂಥಗಳ ಮನನೆ ಮಾಡಿದ ಕೇಳಿದ ಪರಮ ಪವಿತ್ರವಾದ ಶ್ರವಣ ನಿಂತು. ನಾಲಗೆ ಹರಿನಾಮ ಕೀರ್ತನ, ಭಗವಂತನ ನಾಮ ಅಚ್ಯುತ ಅನಂತ ಗೋವಿಂದ ಅಂತ ದೇವರ ನಾಮ ಬಿಟ್ಟರೆ ಬೇರೆ ಏನೂ ಹೇಳಲಿಲ್ಲ. ನಾಲಗೆಯಲ್ಲಿ ಭಗವಂತನ ನಾಮ ತುಂಬಿಸಿಕೊಂಡಿರತಕ್ಕಂಥವ. ಹಾಗಾಗಿ ಅಡಿಯಿಂದ ಮುಡಿಯ ತನಕ ಎಲ್ಲ ಅಂಗಗಳು ಕೂಡ ಪರಮ ಪವಿತ್ರ ನಿಂತು. ಕುಂತಲೆ ಹೇಳ್ತಾಳೆ, ನನ್ನ ಅಂಗಗಳ ಬಗ್ಗೆ ನೀನು ಕೇಳು, ಎಲ್ಲವೂ ಅಪವಿತ್ರ ಅಂತ. ಪಾದವು ಹೇಳ್ತಾಳೆ, ನನ್ನ ಕಾಲು, ನಾನು ಏನು ಮಾಡಿದೆ? ಕಾಲನ್ನು ಯಾವುದಕ್ಕೋಸ್ಕರ ವಿನಿಯೋಗ ಮಾಡಿದೆ ಅಂತಂದರೆ ಪರಪುರುಷ ಗೃಹ ಸಂದರ್ಶನಾತ್. ನನ್ನ ಕಾಲು ಪರಪುರುಷರ ಮನೆಗೆ ಪ್ರವೇಶ ಮಾಡಿತ್ತು. ದೇವರ ದೇವಸ್ಥಾನಕ್ಕೆ ಒಂದಿನೂ ಹೋದದ್ದಲ್ಲ. ಹಾಗಾಗಿ ಕಾಲು ಮಡಿ ಅಲ್ಲ ನಂದು, ಪಾವನ ಅಲ್ಲ. ನಂದು ಹೊಟ್ಟೆ. ಅವಳು ಹೇಳ್ತಾಳೆ ಕುಂತಲೆ, ಗೋಮಾಂಸ ಭಕ್ಷಣಾತ್. ಗೋವನ್ನು ಕಡಿದು
ಅದರ ಮಾಂಸವನ್ನು ತಿಂದವಳು ನಾವು. ಗೋವೇ ಪವಿತ್ರ, ಅದನ್ನು ಕೊಲ್ಲುವುದು ಮಹಾಪಾಪ, ಅದರ ಮಾಂಸ ಮುಟ್ಟುವುದೇ ಪಾಪ, ಅದನ್ನು ನೋಡುವುದು ಇನ್ನಷ್ಟು ಪಾಪ, ತಿನ್ನುವುದು ಮಹಾ ಮಹಾ ಮಹಾಪಾಪ. ಹಾಗಾಗಿ ನನ್ನ ಹೊಟ್ಟೆಯೊಳಗೆ ನೀನು ಎಲ್ಲಿ ಮುಟ್ಟಿದರೂ ಪಾಪ ತುಂಬಿರತಕ್ಕಂಥದ್ದು. ನನ್ನ ಕೈ, ಅಲ್ಲಿ ಹೇಳ್ತಾಳೆ, ಗೋವನ್ನು ಕಡಿದಿರತಕ್ಕಂತಹದ್ದು, ಮಾಂಸ ಕತ್ತರಿಸಲಿಕ್ಕೆ ವಿನಿಯೋಗ ಮಾಡಿರ್ತಕ್ಕಂತಹ ನನ್ನ ಕೈ ಕೆಟ್ಟ ಕೈ ಅಂತ ಹೇಳ್ತಾರೆ. ನನ್ನ ಕಣ್ಣು ಇಂತಹ ದುಷ್ಕೃತ್ಯಗಳನ್ನೇ ನೋಡಿತ್ತು. ನನ್ನ ಮೂಗು ಮದ್ಯದ ಪರಿಮಳವನ್ನು, ದುರ್ಗಂಧವನ್ನು ಆಸ್ವಾದನೆ ಮಾಡಿತ್ತು. ಕಿವಿಯಲ್ಲಿ ಇಂತಹ ಪರಪುರುಷರ ಕೆಟ್ಟ ಚಿಂತನೆ ಬಿಟ್ಟರೆ ಮತ್ತೆ ಯಾವುದೂ ನಡೆದಿಲ್ಲ. ನಾಲಿಗೆಯಲ್ಲಿ ಪರಪುರುಷರ ಖುಷಿಗೋಸ್ಕರ ಮಾಡಿದ ಸ್ತೋತ್ರಗಳು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಎರಡನ್ನೂ ಅವನ ತಕ್ಕಡಿಯಲ್ಲಿ ಇಟ್ಟು ಅವಳು ಮುಂದೆ ಇಡ್ತಾಳೆ. ನನ್ನ ಒಂದೊಂದು ಅವಯವಗಳೂ ಕೆಟ್ಟದು, ನಿನ್ನ ಒಂದೊಂದು ಅವಯವೂ ಪಾವನ. ಭವಿಷ್ಯೋತ್ತರ ಪುರಾಣ ಭವಿಷ್ಯದಲ್ಲಿ ಬಂದ ನಮ್ಮ ಮುಂದೆ ಎರಡನ್ನೂ ಪ್ರಸ್ತುತಪಡಿಸಿದೆ. ದೇವರು ಕೊಟ್ಟ ಇಂದ್ರಿಯಗಳನ್ನು ಹೇಗೆ ವಿನಿಯೋಗ ಮಾಡಬೇಕು, ಹೇಗೆ ವಿನಿಯೋಗ ಮಾಡಬಾರದು ಅಂತ. ಮಾಧವನ ಕಥೆ ಕೇಳಿದರೆ ಹೇಗೆ ವಿನಿಯೋಗ ಮಾಡಬೇಕು ಅಂತ ಗೊತ್ತಾಗುತ್ತೆ. ಕುಂತಲೆಯ ಕಥೆಯನ್ನು ಕೇಳಿದರೆ ಹೇಗೆ ವಿನಿಯೋಗ ಮಾಡಬಾರದು ಅನ್ನೋದನ್ನು ತೋಚಿಸ್ತದೆ. ಒಟ್ಟು ಕಥೆಯ ಸಾರ ಏನು ಅಂತಂದರೆ, ದೇವರು ಕೊಟ್ಟಿರತಕ್ಕಂತಹ ಈ ಶರೀರ, ಒಂದೊಂದು ಅವಯವ, ಇದು ಭಗವಂತನ ಪೂಜೆಗೆ ಶಾಸ್ತ್ರ ವಿಹಿತವಾದ ಕರ್ತವ್ಯವನ್ನು ಮಾಡಲಿಕ್ಕೋಸ್ಕರ ವಿನಿಯೋಗ ಮಾಡಬೇಕು ಅಂತ. ಶಾಸ್ತ್ರ ನಿಷಿದ್ಧವಾದ ಕರ್ತವ್ಯದ ಕಡೆಗೆ ನಮ್ಮ ಇಂದ್ರಿಯಗಳನ್ನು, ಅವಯವಗಳನ್ನು ವಿನಿಯೋಗ ಮಾಡಬಾರದು ಅನ್ನೋದನ್ನು ಕುಂತಲೆ ಮಾಧವರ ಸಹಯೋಗದಿಂದ ನಾವು ಚಿಂತನೆ ಮಾಡಬೇಕಾದ್ದು. ಕುಂತಲೆ ಹೇಳ್ತಕ್ಕಂಥದ್ದು, ಕುಂತಲೆ ಅಂದರೆ ಅವಳು ಕೆಳಗಿನ ಪಾಪಯೋನಿಯಲ್ಲಿ ಹುಟ್ಟಿದವಳು, ಆದರೆ ಒಳ್ಳೆಯ ಸಂಸ್ಕಾರ ಅವಳಿಗಿತ್ತು. ಅಂದರೆ ಯಾವುದು ಮಾಡಬಾರದು ಅಂತ ಗೊತ್ತಿತ್ತು, ಆದರೆ ಅನಿವಾರ್ಯವಾಗಿ ಮಾಡಿದವಳು. ಹೀಗಾಗಿ ಆ ಇಬ್ಬರ ಸಂವಾದ ನಮಗೆ ಕೊಟ್ಟ ಎಚ್ಚರ ಅಂತ. ನಮ್ಮ ಇಂದ್ರಿಯಗಳನ್ನು, ಅವಯವಗಳನ್ನು ಹೇಗೆ ವಿನಿಯೋಗ ಮಾಡಬೇಕಾದ್ದು, ಸದ್ವಿನಿಯೋಗ ಮಾಡಬೇಕಾದ್ದು. ಒಂದು ರೀತಿ ನೋಡಿದರೆ ಭಾಗವತದ ದ್ವಿತೀಯ ಸ್ಕಂದಕ್ಕೆ, ಭಾಗವತದ ನವಮ ಸ್ಕಂದಕ್ಕೆ ಇದೊಂದು ಪೂರಕವಾದಂತಹ ವಿಷಯ ಆಗಿದೆ. ದ್ವಿತೀಯ ಸ್ಕಂದದಲ್ಲಿ ನಮ್ಮ ಇಂದ್ರಿಯವನ್ನು ಹೇಗೆ ವಿನಿಯೋಗ ಮಾಡಬೇಕು, ಮಾಡದಿದ್ದರೆ ಹೇಗೆ ಅಂತ ತೋರಿಸಿಕೊಟ್ಟಿದ್ದಾರೆ. ನವಮಸ್ಕಂದದಲ್ಲಿ ಅಂಬರೀಷನ ಕಥೆಯನ್ನು ಹೇಳುವಾಗ, ಅಂಬರೀಷ ಮಹಾರಾಜರು ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಅವರ ಕಾಲದಲ್ಲಿ ಇಡೀ ಪ್ರಜೆಗಳೆಲ್ಲ ಎಲ್ಲಿದ್ದರು ಅಂದರೆ ಸಾಯಂಕಾಲದ ಹೊತ್ತಿಗೆ, ಬೆಳಗಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಇರ್ತಿದ್ರಂತೆ. ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿದ್ರಂತೆ. ನೀವು ಕೇವಲಕ್ಕೆ ಹೋಗಿ, ದೇವಾಲಯದ ಸಿಟಿ ಅದು, ಇವತ್ತು ಅಷ್ಟೇ ಬೆಳಗಿನ ಜಾವ ನೀವು ಹೋದರೆ ದೇವಾಲಯದಲ್ಲಿ ಹೆಣ್ಮಕ್ಕಳು, ಗಂಡಸರು ಹೆಣ್ಮಕ್ಕಳು ಇರ್ತಿದ್ರು. ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಸುತ್ತುವರುವ ದೃಶ್ಯ ನೀವು ನೋಡ್ತೀರಿ. ದೇವಸ್ಥಾನದಲ್ಲಿ ದೀಪಾರತಿ ಆಗುದಿದ್ರೆ ಅಲ್ಲಿ ಎಲ್ಲ ಜನ ಬಂದು ಅಲ್ಲಿ ಸೇರ್ತಾರೆ. ಹೆಣ್ಣು ಗಂಡು ಬೇರೆ ಇಲ್ಲದೆ ಸ್ನಾನ ಮಾಡಿ, ಅನ್ನಿಕೆ ಮಾಡಿ ದೇವಸ್ಥಾನಕ್ಕೆ ಬರ್ತಾರೆ. ಅವತ್ತು ರಾಜರುಗಳೆಲ್ಲ, ಅಲ್ಲಿಯ ರಾಜರುಗಳೆಲ್ಲ ದೇವಾಶ್ರಯ. ನಮ್ಮ ರಾಜ ಹೇಗಿರ್ತಾನೆ, ಪ್ರಜೆಗಳೂ ಹಾಗಿರ್ತಾರೆ. ರಾಜ ಮುಂಚೆ ನಿಲ್ಲಬೇಕು, ಪ್ರಜೆಗಳು ಅದೇ ದಾರಿಯಲ್ಲಿ ಬರ್ತದೆ. ರಾಜ ಮೂಢನಂಬಿಕೆ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಯುದ್ಧ ನಂಬಿಕೆ, ಇರುವುದೇ ನಂಬಿಕೆ ಸ್ವಲ್ಪ, ಅದು ನಾವು ಕಳ್ಕೊಳ್ತಕ್ಕಂತಹ ದುರಂತ ನಮ್ಮ ಪಾಲಿಗೆ ಬರ್ತದೆ ಅಂತ. ಅಂಬರೀಷ ಹಾಗಾದದ್ರಿಂದ ಇಡೀ ಪ್ರಜೆಗಳೇ ಹಾಗಾದರು ಅಂತ. ಮಾಧವನ ಕತೆ, ಕುಂತಲೆಯ ಕತೆ ಭಾಗವತಕ್ಕೆ ಪೂರಕವಾಗಿರತಕ್ಕಂತಹ ಕತೆ. ಭವಿಷ್ಯದಲ್ಲಿ ಬರತಕ್ಕಂಥವರಿಗೆ ಕೊಟ್ಟ ಎಚ್ಚರ. ದೇವರ ಪೂಜೆಯಲ್ಲಿ ನಮ್ಮ ಇಡೀ ಶರೀರವನ್ನು ಹೇಗೆ ವಿನಿಯೋಗ ಮಾಡಬಹುದು ಅಂತ, ಕಾಲನ್ನು ಹೇಗೆ ವಿನಿಯೋಗ ಮಾಡಬಹುದು ಅಂತ. ಇನ್ನೊಬ್ಬರನ್ನು ತುಳಿಲಿಕ್ಕಲ್ಲ, ನಾವು ವಿನಿಯೋಗ ಮಾಡಬೇಕಾದ್ದು ದೇವಸ್ಥಾನ ಕಡೆಗೆ ಸಂಚಾರ ಮಾಡಲಿಕ್ಕೆ ಕಾಲನ್ನು ವಿನಿಯೋಗ ಮಾಡಲಿಕ್ಕಾಗತ್ತೆ, ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಲಿಕ್ಕಾಗತ್ತೆ ಅಂತ, ದೇವರ ಮುಂದೆ ಪ್ರದಕ್ಷಿಣೆ ಮಾಡಲಿಕ್ಕೆ ಕಾಲನ್ನು ವಿನಿಯೋಗ ಮಾಡಲಿಕ್ಕಾಗತ್ತೆ ಅಂತ. ಕೈಯನ್ನು ಹೇಗೆ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ದೇವರ ಪೂಜೆಗೆ? ಹೊಟ್ಟೆಯನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಎಷ್ಟು ಸುಲಭ ಇದೆ ನೋಡಿ. ಹೊಟ್ಟೆಯನ್ನು ದೇವರಿಗೆ ಸಮರ್ಪಣೆ ಮಾಡೋದು ಹೇಗೆ ಅಂತ ಕೇಳಿದರೆ ಉತ್ತರ ಕಷ್ಟ. ಹೊರಗಿನ ಭಾಗ ನಮಸ್ಕಾರ ಮಾಡಿ ದೇವರಿಗೆ ಮುಟ್ಟಿಸಬಹುದು, ಹೊಟ್ಟೆಯ ಒಳಗಿನ ಭಾಗ ನಾವು ಹೇಗೆ ವಿನಿಯೋಗ ಮಾಡಬಹುದು? ಅದನ್ನು ಭವಿಷ್ಯೋತ್ತರ ಪುರಾಣ ತೋರಿಸಿಕೊಟ್ಟಿದೆ. ಭಗವತ್ ಸಮರ್ಪಿತ ಅನ್ನ ಸ್ವೀಕಾರಾತ್, ಅದನ್ನು ಸ್ವೀಕಾರ ಮಾಡಿದರೆ ಭಗವಂತನಿಗೆ ಸಮರ್ಪಿತ ಆಯಿತು ಅಂತ. ದೇವರು ತಿಂದು ಬಿಟ್ಟ ಉಚ್ಚಿಷ್ಟ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಹೊಟ್ಟೆ ಪಾವನ ಆಗುತ್ತೆ ಅಂತ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಅದನ್ನು ಹಾಳು ಮಾಡಿಕೊಳ್ಳುವ ಕ್ರಮ ಹೀಗೆ ಎರಡೂ ತೋರಿಸಿಕೊಟ್ಟಿದ್ದಾರೆ. ಎರಡೂ ದಾರಿ, ಒಳ್ಳೆದಾಗಲಿಕ್ಕೂ ದಾರಿ ಇದೆ, ಕೆಟ್ಟದಾಗಲಿಕ್ಕೂ ದಾರಿ ಇದೆ.
ಬೆಂಗಳೂರು ಎಷ್ಟೋ ಒಳ್ಳೆಯದಾಗ್ಬೋದು, ಎಷ್ಟೋ ಕೆಟ್ಟದಾಗ್ಬೋದು. ಎಷ್ಟು ರಾಯರ ಮಠಗಳಿವೆ, ಎಷ್ಟು ಕಡೆ ರಾಯರು ಕೂತಿದ್ದಾರೆ, ಅಷ್ಟು ಕಡೆಯಲ್ಲಿಯೂ ಪಾಠ ಪ್ರವಚನ ಇದೆ, ಹೋಗ್ಬೋದು. ಆದರೆ ಅಷ್ಟೇ ಹಾಳಾಗಲಿಕ್ಕೂ ಬೇಕಾಗಿರತಕ್ಕಂತಹ ದಾರಿ ಇದೆ. ನಮ್ಮ ಪಿಂಡಾಂಡದಲ್ಲಿ ಎರಡೂ ಅವಕಾಶಗಳಿವೆ. ಒಳ್ಳೆದಾಗಲಿಕ್ಕೆ ಬೇಕಾದದ್ದು ದಾರಿ ಇದೆ, ಕೆಟ್ಟದಾಗಲಿಕ್ಕೂ ದಾರಿ ಇದೆ. ಇದೇ ಅವಯವಗಳನ್ನು ಇಟ್ಟುಕೊಂಡು ಎಷ್ಟು ಎತ್ತರಕ್ಕೇರ್ಬೋದು, ಇದೇ ಅವಯವಗಳನ್ನು ಇಟ್ಟುಕೊಂಡು ಎಷ್ಟು ಕೆಟ್ಟದಾಗಲಿಕ್ಕೂ ಸಾಧ್ಯ. ಇದನ್ನು ಭವಿಷ್ಯೋತ್ತರ ಪುರಾಣ ಮಾಧವ ಕುಂತಲೆಯರ ಕಥೆಯ ಮೂಲಕ ನಮಗೆ ಸುಂದರವಾಗಿ ವಿಶ್ಲೇಷಣೆ ಮಾಡಿದೆ. ಅಲ್ಪ ಆಯುಷ್ಯದ ಈ ಶರೀರ, ಇದನ್ನು ದುರ್ವಿನಿಯೋಗ ಮಾಡಬಾರದು, ಅದರ ಸದ್ವಿನಿಯೋಗ ಮಾಡಿಕೊಳ್ಳಿ. ಇವತ್ತಿನ ಹೈಟೆಕ್ ಇದೆ ಯುಗ ಇದು, ಅದನ್ನು ಒಳ್ಳೆಯದಕ್ಕೂ ವಿನಿಯೋಗ ಮಾಡ್ಬೋದು, ಕೆಟ್ಟದಕ್ಕೂ ವಿನಿಯೋಗ ಮಾಡ್ಬೋದು. ನಾವು ಉಪಯೋಗ ಹೇಗೆ ಮಾಡಿಕೊಳ್ತೇವೆ ನಮಗೆ ಬಿಟ್ಟದ್ದು ಅಂತ ಮಾಧವ ಕುಂತಲೆಯರ ಸಂವಾದದಿಂದ ನಾವು ಚಿಂತನೆ ಮಾಡಬೇಕಾದ್ದು. ಉಪದೇಶ ಮಾಧವನಿಗೆ ಪರಿಣಾಮಕಾರಿಯಾಗಲಿಲ್ಲ. ವೈದಿಕ ಸಂಸ್ಕಾರ ಸಂಪನ್ನನಾದ ಮಾಧವನಿಗೆ ವೇದ ಉಪದೇಶವೇ ಪರಿಣಾಮಕಾರಿಯಾಗಿಲ್ಲ ಅಂತಂದರೆ ಕುಂತಲೆಯ ಉಪದೇಶ ಅದು ಎಲ್ಲಿ ಪರಿಣಾಮಕಾರಿಯಾಗ್ತದೆ? ಆಗೋದಿಲ್ಲ ಅಂತ. ಪ್ರಾರಬ್ಧ ಪ್ರಬಲವಾಗಿತ್ತು. ಹಾಗಾಗಿ ಉಪದೇಶ, ಅವನ ಅನುಷ್ಠಾನ, ಆ ಸಂಸ್ಕಾರ ಅದಕ್ಕಿಂತ ಪ್ರಬಲವಾದ್ದು ಪ್ರಾರಬ್ಧ. ಹಾಗಾಗಿ ಅವನಲ್ಲಿದ್ದ ಆ ಪ್ರಾರಬ್ಧ ಕುಂತಲೆಯ ಸ್ಪರ್ಶ ಮಾಡುವ ಹಾಗಾಯಿತು. ಕುಂತಲೆಯನ್ನು ಸ್ಪರ್ಶ ಮಾಡ್ತಾನೆ. ಕೆಲವು ಸಲ ಹಾಗಾಗುತ್ತೆ. ಚಿಕ್ಕ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿಗೆ ನೀವು ಹೇಳಿ ಮುಟ್ಟಬೇಡ ಅಂತೇಳಿ, ಮುಟ್ಟಬೇಕು ಅಂತ ಕಾಣಿಸ್ತದೆ ಅವ್ರಿಗೆ, ಸಹಜ ಅವುಗಳಿಗೆ. ನೋಡಿ ಶಾಲೆಗ್ರಾಮ ಮುಟ್ಟಬೇಡ ಅಂತೇಳಿ ಮುಟ್ಲಿಕ್ಕೆ ಅಂತ ಬರುತ್ತೆ. ಅದಕ್ಕೆ ತುಂಬ ಗೊತ್ತಿದ್ದವ್ರು ಏನು ಮಾಡ್ತಾರೆ ಅಂತಂದರೆ, ಮಗು ಇದನ್ನು ಮುಟ್ಟು ಅಂತ ಹೇಳ್ತಾರೆ, ಬೇಡ ಅಂತ ಬರುತ್ತೆ. ಅದೊಂದು ಕ್ರಮ ಕೆಲವರಿಗೆ, ಅದು ಹೇಗೆ ಹೇಳಬೇಕಾದ್ದು ಅಂತ. ಹೀಗೆ ನಮ್ಮ ಮನಸ್ಸು, ಅದು ಮಗುವಿನಂತಹ ಮನಸ್ಸು, ಬಹಳ ಕಷ್ಟ, ಅದು ತುಂಬ ಸೂಕ್ಷ್ಮವಾದ್ದು. ಹಾಗಾಗಿ ಆ ಮನಸ್ಸು ಕೆಡದಿದ್ದಾಗೆ ನೋಡಬೇಕಾದದ್ದು ತುಂಬ ಜಾಗ್ರತೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿತ್ತು. ನಾವು ಕೆಲವರು ಹೇಳ್ತಾರೆ, ನಾನು ಪಕ್ವ, ಹಾಗಾಗಿ ನನಗೆ ಏನು ನೋಡಿದ್ರೂ ನನಗೇನು ಆಗುವುದಿಲ್ಲ. ಎಲ್ಲರೂ ಹನುಮಂತ ದೇವರು ಆಗುವುದಿಲ್ಲ. ಸುಂದರಕಾಂಡದ ಕಥೆ ನಾವು ಕೇಳ್ತೇವೆ, ಹನುಮಂತ ದೇವರು ತಲೆ ಕೆಡಲಿಲ್ಲ, ಎಲ್ಲರದ್ರೂ ತಲೆ ಕೆಡೋದಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಮಾಧವ ಪ್ರಾರಬ್ಧ ಕರ್ಮಕ್ಕೆ ಬಲಿಯಾಗಿ ಕುಂತಲೆಯನ್ನು ಸ್ಪರ್ಶ ಮಾಡಿದ. ಕುಂತಲೆ ಹೇಳ್ತಾಳೆ, ಇವತ್ತಿನಿಂದ ನೀನು ನನ್ನ ದಾಸ ಅಂತ. ಇಲ್ಲಿವರೆಗೆ ಕೈ ಮುಗಿತಿದ್ದೆ, ನಮಸ್ಕಾರ ಮಾಡ್ತಿದ್ದೆ ಅಂತ, ಇನ್ನು ಮುಂದೆ ನನ್ನ ದಾಸ ನೀನು ಅಂತ ಹೇಳ್ತಾಳೆ. ನೋಡಿ, ಯಾವುದು ನಿಷಿದ್ಧ ಅದನ್ನು ಮುಟ್ಟಬಾರದು, ಮುಟ್ಟಿದರೆ ಮತ್ತೆ ನಮ್ಮನ್ನು ಈಚೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ. ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿತ್ತು. ಅಬ್ರಾಹ್ಮಣನನ್ನು ಮುಟ್ಟಿದರೆ, ನೋಡಿದರೆ, ಸ್ಪರ್ಶ ಮಾಡಿದರೆ ಅವರು ಬ್ರಾಹ್ಮಣರಾಗಿ ಮಾಡುವ ಶಕ್ತಿ ನಮಗಿಲ್ಲ. ಹೇಳ್ತಾರೆ ಜನ, ಎಂಥದ್ದು ಬ್ರಾಹ್ಮಣ ಇರಬೇಕು ಅಂತಂದರೆ ಇನ್ನೊಬ್ಬರನ್ನು ಬ್ರಾಹ್ಮಣ ಮಾಡತಕ್ಕಂಥ ಬ್ರಾಹ್ಮಣ ನಾವು ಆಗಬೇಕು ಅಂತ. ಸಾಧ್ಯ ಇಲ್ಲ ಬಿಡಿ ಕಲಿಯುಗದಲ್ಲಿ. ನಾವು ಪುಣ್ಯಕ್ಕೆ ಉಳಿದ್ರೆ ಸಾಕು ನಮ್ದನ್ನು. ಹಾಗಾಗಿ ನಮ್ಮತನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕಾದ್ದು. ಮಾಧವ ಮುಟ್ಟಿದ, ಅಸ್ಪೃಶ್ಯೆಯನ್ನು ಸ್ಪರ್ಶ ಮಾಡಿದ. ಯಾವತ್ತೂ ಅಷ್ಟೇ ಕೆಟ್ಟ ವಸ್ತುವಿನ ನಾವು ಸಹವಾಸ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಮಾಡಿದರೆ ಮತ್ತೆ ಅದು ನಮ್ಮನ್ನು ಬಿಡುವುದಿಲ್ಲ ಅಂತ. ಯಾವುದೇ ಒಂದು ಒಳ್ಳೆಯ ಅಭ್ಯಾಸ ಅಥವಾ ಕೆಟ್ಟ ಅಭ್ಯಾಸ, ದುರ್ವ್ಯಸನ, ದುಶ್ಚಟ, ಒಂದ್ಸಲ ದುರ್ವ್ಯಸನ ಪ್ರಾರಂಭ ಆಯಿತು ಅಂದರೆ ಮತ್ತೆ ಬಿಡ್ಲಿಕ್ಕಾಗುವುದಿಲ್ಲ. ಒಳ್ಳೆಯ ಅಭ್ಯಾಸ ಪ್ರಾರಂಭ ಮಾಡಿದರೆ ಬಿಡ್ಲಿಕ್ಕಾಗುವುದಿಲ್ಲ ಅಂತ. ನಮ್ಮ ಪಲಿಮಾರಿನಲ್ಲಿ ಗ್ರಾಮದಲ್ಲಿ ಕೆಲಸಕ್ಕೆ ಬರತಕ್ಕಂತಹ ಕುಡುಕರಿದ್ರು, ಕೈ ತುಂಬ ಸಂಪಾದನೆ ಮಾಡಿಕೊಂಡು ಹೋಗ್ತಿದ್ರು. ಅವರ ಹೆಣ್ಮಕ್ಕಳು ಬಂದು ಮಠದಲ್ಲಿ ದೂರು ಕೊಟ್ಟರು, ಅವ್ರ ಕೈಯಲ್ಲಿ ದುಡ್ಡು ಕೊಡಬೇಡಿ ಯಜಮಾನರ ಹತ್ರ, ನಮಗೆ ಮುಟ್ಟಿಸಿ, ಯಾಕೆಂತಂದರೆ ಅವ್ರು ಹಾಳು ಮಾಡ್ತಾರೆ, ಕೈಯಲ್ಲಿ ದುಡ್ಡು ಸಿಕ್ಕಿದರೆ ಕುಡಿತಾರೆ, ಹಾಳು ಮಾಡಿಕೊಳ್ತಾರೆ ಅಂತ. ನಮ್ಮ ವ್ಯವಸ್ಥಾಪಕರು ಹೇಳಿದ್ರು, ಅವರ ಮನೆಯವರು ಹೀಗೆ ಹೇಳ್ತಾರೆ ಸ್ವಾಮಿ ಹೀಗೆ. ನಾನು ಹೇಳಿದೆ, ನಾಳೆ ಬರುವಾಗ ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನು ಹೇಳ್ತೇನೆ ಅಂತ. ಬಂದು ಕೂಡಿಸಿದ ಮೇಲೆ ಅವರಿಗೆ ಹೇಳಿದೆ, ನೋಡಿ ನಿಮಗೆ ಜವಾಬ್ದಾರಿ ಇದೆ, ಮನೆ ಅಂತಿದೆ, ನೀವು ಅದನ್ನೆಲ್ಲ ಹಾಳು ಮಾಡಿಕೊಳ್ತೀರಿ, ದುಡ್ಡು ಸಂಪಾದನೆ, ಮನೆಯನ್ನು ಮರೀತೀರಿ, ಹಾಗೆ ಹಾಳು ಮಾಡಿಕೊಳ್ಬೇಡಿ. ದುಶ್ಚಟ, ಕುಡಿಯುವುದು ತಪ್ಪು, ಅನ್ಯಾಯ, ಕುಡಿಯಬಾರ್ದು ಅಂತ. ಆಯ್ತು ಸ್ವಾಮಿ ಅಂತ ಹೇಳಿದ್ರು. ಒಬ್ಬ ಅದರಲ್ಲಿ ಕೇಳಿದ, ಸ್ವಾಮಿ ಅದು ಬಿಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಅಲ್ಲಪ್ಪ, ಪ್ರಯತ್ನ ಪಟ್ಟರೆ ಬಿಡ್ಲಿಕ್ಕಾಗುತ್ತೆ ಅಂತ. ಏನು ಪ್ರಶ್ನೆ ಕೇಳಿದ ಗೊತ್ತಾ? ಅವ್ನು ಕೇಳಿದ, ಸ್ವಾಮಿ ನೀವು ಸಂಧ್ಯಾವಂದನೆ ಮಾಡ್ತೀರಾ ಅಂತ. ಹೌದು. ಇವತ್ತು ಬಿಡ್ತೀರಾ ಅಂತ.
ಆಗುವುದಿಲ್ಲ, ಇವತ್ತು ಬಿಡಿ ಅಂತ ಹೇಳ್ದ. ಆಗುವುದಿಲ್ಲ, ಯಾಕೆ ಸ್ವಾಮಿ ಅಂತ ಕೇಳಿದ. ನಾನು ಅಭ್ಯಾಸ ಮಾಡಿಕೊಂಡು ಬಂದದ್ದಪ್ಪ, ಬಿಡ್ಲಿಕ್ಕಾಗುವುದಿಲ್ಲ. ಅವ ಹೇಳಿದ, ಸ್ವಾಮಿ ನಾನು ಹಾಗೆ ಅಭ್ಯಾಸ ಮಾಡಿಕೊಂಡು ಬಂದದ್ದು, ಬಿಡ್ಲಿಕ್ಕಾಗುವುದಿಲ್ಲ ಸ್ವಾಮಿ ಅಂತ ಹೇಳಿದ. ನಾನಂತಲ ಕಂಗಾಲಾಗಿ ಬಿಟ್ಟೆ. ದುಶ್ಚಟ ಹೇಗಿರ್ತದೆ ಅನ್ನೋದಕ್ಕಿದ್ದು ಉದಾಹರಣೆ. ನಾನು ಹೇಳಿದೆ, ಅಪ್ಪ ಇದು ಬಿಡಲೇಬೇಕಾದ್ದು, ಬಿಡದಿದ್ದರೆ ನಿನಗೇ ಹಾಳು, ಇದು ನಿನ್ನ ಆರೋಗ್ಯಕ್ಕೆ ಹಾಳು, ನಿನ್ನ ಮನೆಗೆ ಹಾಳು, ನಿನ್ನ ಮನೆತನಕ್ಕೆ ಹಾಳು, ನೀನು ಸಂಪಾದನೆ ಮಾಡಿದ್ದನ್ನೆಲ್ಲ ಹಾಳು ಮಾಡುವಂಥದ್ದು ಅಂತ. ಆಮೇಲೆ ಅಲ್ಲಿ ಯಾರು ಸಿಕ್ಕಿದ್ರೆ ಕುಡಿಬೇಡಿ ಅಂತ ಹೇಳೋದನ್ನ ಕ್ರಮ ಎಲ್ಲ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳುವ ಕ್ರಮ ಇಲ್ಲ. ನನಗೆ ಸಂಭಾವನೆ ಬಿಡಿ ಅಂತ ಹೇಳ್ತಾನೆ ಅವನು, ನನಗೆ ಗೊತ್ತಾದರತ್ತು. ಅವನು ಒಪ್ಪಿದ. ಕೊನೆಗೆ ನಾನು ಹೇಳಿದೆ, ಅಪ್ಪ ಇವತ್ತಿನ ನೀನು ಬಿಡಬೇಕು, ದೇವರ ಹತ್ರ ನೀನು ಪ್ರತಿಜ್ಞೆ ಮಾಡಬೇಕು. ಆಯಿತು ಅಂತ ಹೇಳಿದ. ದುಡ್ಡು ತಗೊಂಡು ಹೋದ. ಭಾರಿ ಖುಷಿ ಆಯ್ತು ನನಗೆ, ನನ್ನ ಉಪದೇಶ ಎಷ್ಟು ಪರಿಣಾಮಕಾರಿ ಆಯಿತು ಅಂತ. ಎಷ್ಟು ಪರಿಣಾಮಕಾರಿ ಆಯಿತು ಅಂತಂದರೆ ಮರುದಿವಸದಿಂದ ಮಠಕ್ಕೆ ಜನ ಇಲ್ಲ ಅಂತ ಆಯಿತು, ಅಷ್ಟೇ ಆಯಿತು. ಅದು ದುಶ್ಚಟ ಬಿಡಲಿಲ್ಲ, ಬರುವುದನ್ನು ಬಿಟ್ಬಿಟ್ಟ. ರಗಳ ಯಾಕೆ, ದುಡ್ಡು ಕೊಟ್ಟರೆ ಎಲ್ಲಾದರೂ ಕೆಲಸ ಮಾಡ್ಬೋದು ಅಂತ. ಕೆಟ್ಟ ಚಟ ಅಭ್ಯಾಸ ಮಾಡಿದರೆ ಬಿಡ್ಲಿಕ್ಕಾಗುವುದಿಲ್ಲ. ಇಂಥದ್ದೆಲ್ಲ ನಿದರ್ಶನಗಳು. ನಾವು ಯಾವುದು ದುರ್ವ್ಯಸನ ಬೆಳೆಸ್ತೇವೆ ಅದು ಬೆಳೆಸೋದು ಬೇಡ. ಒಂದು ದಿನ ಪ್ರಾರಂಭ ಮಾಡಿದರೆ ಸರಿ, ಮತ್ತೆ ಅದೇ ನಮ್ಮನ್ನು ಹೇಳ್ಕೊಂಡು ಹೋಗ್ತದೆ, ಮತ್ತೆ ಅದರ ಗುಂಗಿನಲ್ಲೇ ನಾವು ಬಿದ್ದು ಬಿಡ್ತೇವೆ ಅಂತ. ಯಾವುದೇ ದುಶ್ಚಟ ದುರ್ವ್ಯಸನದ ಸ್ವಭಾವಗಳು ಹೀಗೆ. ಈ ಕೆಟ್ಟ ವಸ್ತು ಕುಂತಲೆ ಅದನ್ನು ಸ್ಪರ್ಶ ಮಾಡಿದ, ಅವನಿಗೆ ಬಿಡ್ಲಿಕ್ಕಾಗಲಿಲ್ಲ. ಇದನ್ನು ಭವಿಷ್ಯೋತ್ತರ ಪುರಾಣ ಹೇಳಿತು, ಇದು ಭವಿಷ್ಯ ಪುರಾಣ ಹೇಳಿತು. ಭವಿಷ್ಯ ಅಂದರೆ ಇದು ಕುಂತಲೆ ಮಾಧವನ ಕಥೆ ಹೇಳಿದ್ದಲ್ಲ, ಮುಂದಿನ ಭವಿಷ್ಯತ್ ಕಾಲದಲ್ಲಿ ಬರುವವರೇ ಆಗಿರ್ತಾರೆ. ಕುಂತಲೆಯ ಸ್ಪರ್ಶ ಮಾಡಿ ಅಂದರೆ ದುಶ್ಚಟ ದುರ್ವ್ಯಸನಗಳಿಗೆ ಬಲಿಪಶುವಾಗಿ ಅಲ್ಲಿಂದ ತಿರುಗಿ ಬರಲಿಕ್ಕಾಗದಿದ್ದವರೇ ಆಗ್ತಾರೆ. ಇದು ಪುರಾಣ ನಮ್ಮನ್ನು ಎಚ್ಚರಿಸಿತ್ತು, ಭವಿಷ್ಯ ಹೇಳಿತು, ಉತ್ತರನೂ ಹೇಳಿತ್ತು. ಸಮಸ್ಯೆಯಿಂದ ನಾವು ಪಾರಾಗುವ ಬಗೆಯನ್ನು ಆ ಪುರಾಣ ನಮಗೆ ಹೇಳಿತು. ಅವಳು ಹೇಳ್ತಾಳೆ, ಯಜ್ಞಾಭಿತ ತೆಗೆ ಅಂತ ಹೇಳ್ತಾಳೆ. ನೋಡಿ, ಇದು ಅನಂತರದ ಮೆಟ್ಲು. ಇದು ಏನಾಗುತ್ತೆ ಅಂತ ಕುಂತಲೆಯನ್ನು ಮುಟ್ಟಿದ, ಏನಾಯ್ತು ಅದರಿಂದ? ಕುಂತಲೆ ಮುಟ್ಟಿದರೆ ಅವಳು ಹೇಳ್ತಾಳೆ, ಯಜ್ಞೋಪವಿತವನ್ನು ಬಿಡಬೇಕಾಯ್ತು, ತೆಗೆದು ಹಾಕಿದ ಅಂತ. ನೋಡಿ ಎಷ್ಟು ಸಂಸ್ಕಾರ ಸಂಪನ್ನವಾದ್ದು. 21 ವಯಸ್ಸು ಅವನಿಗೆ. ಸುಮಾರು 8 ವರ್ಷದಲ್ಲಿ ಉಪನಯನ ಆಗಿದೆ ಅಂತಂದರೆ ಅವನು 13 ವರ್ಷ ಆ ಯಜ್ಞೋಪವಿತದ ಸಹಚಾರ್ಯದಲ್ಲಿ ಇದ್ದವ. ಮರ್ತು ಬಿಟ್ಟ ನೋಡಿ, ತೆಗೆದು ಬಿಸಾಡಿದ ಅಂತ. ಅವನಿಗೆ ಯಜ್ಞೋಪವೀತ ಕುಂತಲೆ ತಕ್ಕಡಿಯಲ್ಲಿಟ್ಟರೆ ಕುಂತಲೆ ಗ್ರೇಟ್ ಆಯಿತು, ಯಜ್ಞೋಪವೀತ ನಿಕೃಷ್ಟ ಆಯಿತು. ಕೆಟ್ಟ ವಸ್ತುವಿನ ಸಹವಾಸಕ್ಕೆ ನಾವು ಒಳಗಾದರೆ ನಾವು ಕಲಿತಿರ್ತಕ್ಕಂತಹ ಶಾಸ್ತ್ರ ಅದು ಎತ್ಕಿಂಚಿತ್ತಾಗಿ ಕಾಣಿಸ್ತದೆ ಅಂತ. ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ ವಿಶ್ಲೇಷಣೆ ಮಾಡಲಿಕ್ಕೆ ಆಗದಿದ್ದಂತಹ ದುರಂತಕ್ಕೆ ನಾವು ಬರ್ತೇವೆ ಅಂತ. ಹಾಗಾಗಿ ಯಜ್ಞೋಪವೀತವನ್ನು ಬಿಸಾಡಿದ ಅಂತ. ಯಜ್ಞೋಪವೀತ ಬಿಸಾಡಲಿಕ್ಕಿಲ್ಲ, ಅದನ್ನು ಬಿಸಾಡುವ ಸಂದರ್ಭನೇ ಇಲ್ಲ. ಬಿಸಾಡುವುದು ಒಂದೇ, ಸನ್ಯಾಸಿಗಳಾಗಬೇಕಷ್ಟೇ, ಸ್ವಾಮಿಗಳಾಗಬೇಕಷ್ಟೇ, ಅಲ್ಲಿವರೆಗೆ ಬಿಸಾಡಲಿಕ್ಕಿಲ್ಲ. ಬಿಸಾಡಿದ, ತ್ಯಾಗ ಮಾಡಲಿಕ್ಕಾಗಿ ತ್ಯಾಗ ಮಾಡಬಾರದ್ದನ್ನು ತ್ಯಾಗ ಮಾಡಿದ, ತ್ಯಜಿಸಿದ. ಯಾಕೆಂತಂದರೆ ಕುಂತಲಾ ಪ್ರೇರಣೆಯ ಕುಂತಲಾ ಪ್ರೀತ್ಯರ್ಥಂ, ಒಂದು ಅಬ್ರಾಹ್ಮಣಿಯ ಪ್ರೀತಿಗೋಸ್ಕರವಾಗಿ ತೆಗೆದು ಬಿಸಾಡಿದ. ಅವಳು ಹೇಳ್ತಾಳೆ, ಮಾಂಸ ತಿನ್ನು ಅಂತ. ಅವನಿಗೆ ಅಭ್ಯಾಸ ಇಲ್ಲ, ಶುದ್ಧ ಸಸ್ಯಾಹಾರಿ. ಇವತ್ತು ಅಶುದ್ಧ ಮಾಂಸಾಹಾರಿ ತಿನ್ನಬೇಕಾಯ್ತು. ಕುಡಿ ಮದ್ಯ ಅಂತ ಹೇಳಿದ್ಲು. ಅಲ್ಲಿವರೆಗೆ ಹಾಲು ತಿಂದವ, ಹಾಲು ಕುಡಿದವ, ಇವತ್ತು ಸುರ ಕುಡಿಬೇಕಾಯ್ತು. ಭೂಸುರ, ಸುರ ಅಂದರೆ ಸುಧಾ ಕುಡಿಬೇಕಾದವ ಸುರ ಕುಡಿಬೇಕಾದ ದುರಂತ ಅವನ ಪಾಲಿಗೆ ಬಂತು. ಮದ್ಯವನ್ನು ಪಾನ ಮಾಡಬೇಕಾಯ್ತು. ಅವಳು ಹೇಳ್ತಾರೆ, ಸಂಪಾದನೆಗೆ ದುಡ್ಡು ಬೇಕು ಅಂತ, ಕಳ್ಳತನ ಮಾಡಿ ಇಟ್ಕೊಂಡು ಬಾ ಅಂತ ಹೇಳ್ದ. ಕಳ್ಳತನ ಮಾಡಿದರೂ ದುಡ್ಡು ಸಂಪಾದನೆ ಮಾಡಿದ್ರೆ ಸಾಕಾಗಲಿಲ್ಲ, ದರೋಡೆ ಮಾಡು ಅಂತ ಹೇಳಿದ್ರು, ಕೊಲೆ ಮಾಡು ಅಂತ. ನೋಡಿ, ಒಂಚೂರು ಜಾರಿದರೆ ನಾವು ಹೇಗೆ ಜಾರ್ತಾ ಅದ ಪದಕ್ಕೆ ಬೀಳ್ತೇವೆ ಅನ್ನೋದನ್ನು ಮಾಧವನ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ಮಾಧವ ಕುಂತಲೆಗೋಸ್ಕರವಾಗಿ ತನ್ನ ಸರ್ವಸ್ವವನ್ನೂ ಕಳಕೊಂಡ. ಸರ್ವಸ್ವ ಅಂತಂದರೆ ತಾನು ಅಲ್ಲಿವರೆಗೆ ಬೆಳೆಸಿಕೊಂಡು ಬಂದಿರತಕ್ಕಂತಹ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯೆ, ಅದು ಎಲ್ಲ ಖಾಲಿ ಆಯಿತು. ಎಲ್ಲವೂ ತ್ಯಾಗ ಮಾಡಬೇಕಾಯ್ತು, ಎಲ್ಲವನ್ನೂ ಪರಿತ್ಯಾಗ ಮಾಡಿದ. ಒಳಗೆ ಶೂನ್ಯನಾಗಿ ಬಿಟ್ಟ ಅಂತ. ಒಂದು ರೀತಿಯಲ್ಲಿ ಏನಿಲ್ಲ ಅವನ ಹತ್ರ. ಯಾಕಂದರೆ ಗಾಯತ್ರಿ ಸಿದ್ಧಿ, ವೇದ ಚಿಂತನೆ ಅದೆಲ್ಲ ಹೋಯಿತು. ಬ್ರಾಹ್ಮಣರ ಆಸ್ತಿ ಅಂದರೆ ತದ್ದಿತಪಃ ಅದು ಹೋಯಿತು, ಇಲ್ಲ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ. ಯಾರದನ್ನು ಹೇಳ್ತಾನೆ ಅವನ್ನ ರಕ್ಷಣೆ ಮಾಡುವಂತಹದ್ದು ಗಾಯತ್ರಿ. ಇದು ಭವಿಷ್ಯ ಪುರಾಣ ಹೇಳಿದ್ದು ನಮಗೆ. ಏನು ಭವಿಷ್ಯ ಹೇಳಿತ್ತು ಅಂದರೆ,
ಮುಂದಿನವರು ಹೇಗೆ ಆಗ್ತಾರೆ ಅಂತ ಕುಂತಲೆಯ ಸಹವಾಸಕ್ಕೆ ಒಳಗಾಗಿ ಯಜ್ಞೋಪವೀತವನ್ನು ಬಿಟ್ಟ, ಮದ್ಯ ಮಾಂಸ ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ದೇವರ ಪೂಜೆ ಬಿಡಲೇಬೇಕಾಯಿತು, ಸಂಧ್ಯಾವಂದನೆ ದೂರತೋಪಾಸ್ತ, ಎಲ್ಲ ಕಳ್ಕೊಳ್ತಾನೆ, ಬ್ರಾಹ್ಮಣ್ಯನೇ ಪರಿತ್ಯಾಗ ಮಾಡ್ತಾನೆ ಅನ್ನೋದನ್ನು ನಮಗೆ ಭವಿಷ್ಯ ಹೇಳಿರ್ತಕ್ಕಂಥದ್ದು. ಕುಂತಲೆಯ ಕೈ ಹಿಡಿಯುವಾಗ ಆಲೋಚನೆ ಮಾಡಿ ಅಂತ ಹೇಳಿದರು. ಇವತ್ತೆಲ್ಲ ಕುಂತಲೆಯವರು ಬರ್ತಾರೆ ಅಂತ, ಜಪ ಮಾಡಬಾರದು, ಏಕಾದಶಿ ಮಾಡಬಾರದು, ಎಲ್ಲವನ್ನು ಕಳ್ಕೊಳ್ಬೇಕಾದ್ದು ದುಸ್ಥಿತಿ ಹಾಗೆ ಆಗಬಾರದು ಅನ್ನೋದನ್ನು ಉತ್ತರ ಭವಿಷ್ಯ ಪುರಾಣ ನಮಗೆ ತಿಳಿಸಿಕೊಟ್ಟಿರತಕ್ಕಂಥದ್ದು. ಸರ್ವಸ್ವ ಕಳ್ಕೊಂಡ, ಮನೆಯನ್ನು ಮರೆತ, ಅಪ್ಪ ಅಮ್ಮನನ್ನು ಮರೆತ, ಯಾರನ್ನು ಮರೆಯಬಾರದು ಅವರನ್ನು ಮರೆತ, ಯಾರೊಟ್ಟಿಗೆ ಮೆರೆಯಬಾರದು ಅವರೊಟ್ಟಿಗೆ ಮೆರೆದ. ತಂದೆ ತಾಯಿ ನಿರ್ಮಾತೃಗಳು ಶರೀರಕ್ಕೆ, ಅವರನ್ನು ಮರೆತ. ತನಗೆ ಎರಡನೇ ಜನ್ಮ ಕೊಟ್ಟ ಗಾಯತ್ರಿ, ಅದನ್ನು ಮರೆತ. ಎರಡನೇ ಜನ್ಮದ ಸಂಸ್ಕಾರ ಯಜ್ಞೋಪವೀತವನ್ನು ತೊರೆದ. ಎಲ್ಲ ಒಂದು ಕೃತಜ್ಞನಾಗ್ತಾನೆ ಅಂದರೆ ಚೂರು ತಪ್ಪು ಮಾಡಿದರೆ, ಪಾಪ ಮಾಡಿದರೆ ಎಷ್ಟು ಪಾಪಗಳು, ಕೃತಜ್ಞತಾ ದೋಷ, ಕೃತಜ್ಞತೆ ಹೋಯಿತು. ಸರ್ವಸ್ವ ಕಳ್ಕೊಂಡ ಮಾಧವ, ಯಾವುದೂ ಇಲ್ಲ ಅವನ ಹತ್ರ. ಮಾಧವ ಸರ್ವಸ್ವವನ್ನು ಕಳ್ಕೊಂಡವ. ಒಂದು ರೀತಿ ನೋಡಿದರೆ ಒಂದು ಕಾಲದಲ್ಲಿ ಮಾಧವ ಆಗಿದ್ದವ. ಮಾಧವ ಅಂದರೆ ಒಳ್ಳೆ ಭಗವಂತನ ತತ್ವಜ್ಞಾನಿಯಾಗಿದ್ದ, ವೇದಾಂತಗಳ ಪಾರಂಗತವಾದ ತಾಕತ್ತು ಅವನದು. ಮಾಧವನಾಗಿದ್ದ. ದವ ಅಂದರೆ ದವಃ ಪ್ರಿಯ ಪತಿ ಭರ್ತ ಗಂಡ. ಮಾ ದವಸ್ಯ ಯಸ್ಯ, ಮಾ ಅಂದರೆ ಜ್ಞಾನ, ಭಗವಂತನ ಜ್ಞಾನ ತುಂಬಿದವ ಆಗಿದ್ದ. ಈಗ ಮಾಧವ ಯಸ್ಯ, ದೇವರಿಲ್ಲ, ಗಂಡನೇ ಇಲ್ಲ, ಭಗವಂತನನ್ನೇ ಬಿಟ್ಟುಬಿಟ್ಟ ಮಾಧವ, ದೇವರನ್ನೇ ಮರ್ತ. ಹೇಗಾದ ನೋಡಿ, ಅವನ ನಾಮ ಬದಲಾಗ್ತಾ ಬಂತು. ಸರ್ವಸ್ವವನ್ನು ಕಳ್ಕೊಂಡ ಮಾಧವ. ಇದನ್ನು ಭವಿಷ್ಯೋತ್ತರ ಪುರಾಣ ಹೇಳಿತು. ಅಂತಹ ಮಾಧವ ಭಗವಂತನ ಅನುಗ್ರಹ ನೋಡಿ ಎಷ್ಟಿತ್ತವನಿಗೆ. ಕುಂತಲೆ ಅವನಿಂದ ವಿಯುಕ್ತಳಾದ್ಲು. ಡೈವರ್ಸ್ ಅಲ್ಲ, ಸತ್ತೋದ್ಲು, ಕಳ್ಕೊಂಡ. ದೇವರು ಏನು ಮಾಡ್ತಾನೆ ನೋಡಿ, ವಿಚಿತ್ರವಾದ್ದು. ದೇವರೇ ಕುಂತಲೆಯನ್ನು ಕಣ್ಣೇನಿದ್ರೆ ಕಾಣಿಸುವ ಹಾಗೆ ಮಾಡಿದ. ಅದೇ ಭಗವಂತ ಅವನು ನೋಡ್ತಾ ಇರುವಾಗಲೇ ಅವಳು ಸಾಯುವಾಗೆ ಮಾಡಿಸಿದ. ಕುಂತಲೆಯಲ್ಲಿ ಸರ್ವಸ್ವವನ್ನು ಇಟ್ಟ ಬಾಬಾ, ತನ್ನ ಮನಸ್ಸನ್ನು ಕುಂತಲೆಯಲ್ಲಿ ಇಟ್ಟಿದ್ದ. ಕುಂತಲೆ ಸತ್ಲು, ಇನ್ನೇನು ಮಾಡಬೇಕು? ಮನಸ್ಸು ಕೆಟ್ಟೋಯ್ತು. ಮನಸ್ಸಿಗಿನ ಬೇರೆ ಯಾವುದೂ ಸಿಗಲಿಲ್ಲ ಅವನಿಗೆ. ಕುಂತಲೆಗೆ ಸಮಾನವಾದ ವಸ್ತುವೇ ಸಿಗಲಿಲ್ಲ. ಹಾಗಾಗಿ ತಲೆ ಕೆಟ್ಟು ಹೋಯಿತು. ಪ್ರಪಂಚದಲ್ಲೇ ವಿರಕ್ತನಾಗಿ ಬಿಟ್ಟ. ನಮ್ಮ ದೇವರದು ವಿಚಿತ್ರವಾದ ವ್ಯಾಪಾರ. ಕುಂತಲೆಯನ್ನು ತೋರಿಸಿ ಮನಸ್ಸು ಅವಳಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡಿದ, ದೇವರನ್ನು ಮರೆಯುವ ಹಾಗೆ ಮಾಡಿದ, ಭೋಗ ಜೀವನದಲ್ಲಿ ತತ್ಪರನನ್ನಾಗಿ ಮಾಡಿದ. ಅವಳನ್ನು ಸಾಯಿಸಿ ಭಗವಂತ ಇಲ್ಲವೇ ಇಲ್ಲ ಅಂತ ಮಾಡಿಸಿ ತುಂಬ ವಿರಕ್ತನನ್ನಾಗಿ ಮಾಡಿದ. ದೇವರಿಗೆ ಎರಡೂ ಗೊತ್ತು. ನಾವು ದೇವರ ಹತ್ರ ಹೇಳಬೇಕು. ಹೋಗಿ ಏಕಾದಶಿ ದಿವಸನೇ ಸ್ಪೆಷಲ್ ಐಟಮ್ ನಮ್ಮ ಕಣ್ಣ ಮುಂದೆ ಬೀಳಬೇಕಾ? ದೇವರಿಗೆ ಹೇಳಬೇಕು, ಸ್ವಾಮಿ ಏಕಾದಶಿ ದಿವಸ ನಮಗೆ ಯಾವ ಇಡ್ಲಿ, ದೋಸೆ, ಸಾಂಬಾರು, ಚಪಾತಿ, ಪಚೀತಿ ಯಾವುದೂ ಕಾಣಿಸಬಾರ್ದು. ಅವತ್ತು ಎಂಥದೂ ಸಿಗಬಾರ್ದು, ಎಲ್ಲೋ ಒಂದು ಕಡೆ ನಿಲ್ಲಿಸಿಬಿಡ್ಬೇಕು. ಹಾಗೆ ತಿನ್ನಲಿಕ್ಕೆ ಅಂತ ಆಸೆನೇ ಬರಬಾರ್ದು. ಆಸೆ ಹುಟ್ಟಿಸಿ ತಿನ್ನಿಸಿ ಏಕಾದಶಿ ಹಾಳು ಮಾಡುವ ಹಾಗೆ ಮಾಡಬೇಡ ಅಂತ ಹೇಳಬೇಕಾದ್ದು. ಜೀವನದಲ್ಲಿ ನಮ್ಮದು ಯಾವುದು ವೃತ ಇದೆ ಅದನ್ನು ತೊರೀಲಿಕ್ಕೆ ಬೇಕಾದಂತಹ ದಾರಿಯನ್ನು ತೋರಿಸಬೇಡ. ಭಗವಂತನಿಗೆ ಗೊತ್ತು, ಕೆಟ್ಟದನ್ನೂ ನಮ್ಮ ಕಣ್ಣ ಮುಂದೆ ಇಡ್ತಾನೆ, ಒಳ್ಳೆದನ್ನೂ ಕಣ್ಣ ಮುಂದೆ ಇಡ್ಲಿಕ್ಕೆ ಗೊತ್ತು. ನಾವು ದೇವರ ಹತ್ರ ಹೇಳಬೇಕು, ನಾವು ನಿನ್ನ ಪರೀಕ್ಷೆಯಲ್ಲಿ ಪಾಸಾಗುವ ತಾಕತ್ತಿರುವವರಲ್ಲ, ನಾವು ಹಿಂದುಳಿದ ಲಾಸ್ಟ್ ಬೆಂಚಲ್ಲಿ ಕೊಡ್ತಕ್ಕಂತಹ ವಿದ್ಯಾರ್ಥಿಗಳು. ಹಾಗಾಗಿ ನಮಗೆ ಯಾವುದು ಆರಿಸಬೇಕು ಅಂದರೆ ಕೆಟ್ಟದನ್ನೇ ಆರಿಸುವ ಚಾಪಲ ನಮಗೆ. ಹಾಗಾಗಿ ನಮಗೆ ಚಾಯ್ಸ್ ಕೊಡಬೇಡ, ಇದು ಬೇಕಾ ಅಂತ ಕೇಳಲಿಕ್ಕೆ ಬರಬೇಡ. ಒಳ್ಳೆದನ್ನೇ ನಮ್ಮ ಮುಂದೆ ಇಟ್ಟಬೇಡ, ಕೆಟ್ಟದ್ದು ನಮಗೆ ಕೊಡಲೇಬೇಡ. ಕಲರ್ ಟಿವಿ ಪಕ್ಕದ ಮನೆಗೇ ಇರಲಿ, ನಮದು ಕಾಣದೇ ಹೋಗಲಿ. ನಮಗೆ ಬರೀ ಭಗವಂತನ ಚಿಂತನೆ ಮಂಥನೆಗಳು ಮಾತ್ರ ನಮಗೆ ಕಾಣಿಸುವ ಹಾಗಾಗಲಿ.
ಮಾಧವನಿಗೆ ಕಾಣಿಸಿ ಅದೃಶ್ಯ ಮಾಡೋದಕ್ಕಿಂತ ಮೊದಲೇ ಅದನ್ನು ಅದೃಶ್ಯವನ್ನಾಗಿ ಮಾಡು ಅಂತ ನಾವು ದೇವರಲ್ಲಿ ನಾವು ಕೇಳಬೇಕಾದ್ದು. ಮಾಧವ ಕುಂತಲೆಯನ್ನು ಮರೆತ, ಇದು ಭಾಗವತ್, ಇದು ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ಇದು ಅವನ ಅದೃಷ್ಟ. ಕುಂತಲೆಯನ್ನು ಮರೆಯಲಿಕ್ಕೇ ಆಗುವುದಿಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ, ಕುಂತಲೆಯನ್ನು ಮರೆತ, ಇದು ಪುರಾಣ ಹೇಳುತ್ತೆ. ಹಾಗಾಗಿ ಮಾಧವನ ಕಥೆ ಕೇಳಿದವರು, ಮಾಧವ ವೇಶ್ಯೆಯ ಸಹವಾಸ ಮಾಡಿದ, ತಿರುಪತಿ ಯಾತ್ರೆ ಮಾಡಿದ, ಪಾಪ ಕಳ್ಕೊಂಡ, ಅವನ ಹೆಸರಲ್ಲಿ ವೆಂಕಟಾದ್ರಿ ಆಯಿತು, ನಾನು ಒಂದು ಮಿನಿ ಮಾಧವ ಆಗ್ತೇನೆ, ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದೆ ಭವಿಷ್ಯೋತ್ತರ ಪುರಾಣ. ಯಾಕೆಂತಂದ್ರೆ ಕುಂತಲೆಯನ್ನು ಮರೆತ, ಕುಂತಲೆಯನ್ನು ಮರೆಯೋದು ಮೊದಲು ಬಿಟ್ಬಿಡಿ. ಮೊಬೈಲ್ ಮರೆಯಲಿಕ್ಕೆ ಸಾಧ್ಯನಾ? ಎಂಥ ಮೊಬೈಲ್ ರೀ, ಎಲ್ಲ ಉಂಟು, ಅಲ್ಲ ವಸ್ತು ಕೊಡ್ತೇನೆ, ಬೇಡ ನಮಗೆ ಅದೇ ಮೊಬೈಲ್ ಬೇಕು, ಯಾಕೆಂದ್ರೆ ಸರ್ವಸ್ವ ಇದೆ ಅಂತ ನಾವು ಗಲಾಟೆ ಮಾಡುವವರು. ನಾವು ಒಂದು ಮೊಬೈಲ್ ಮರೆಯಲಿಕ್ಕೆ ಆಗುವುದಿಲ್ಲ. ಪುರಾಣ ಹೇಳಿತು, ಭವಿಷ್ಯ ಪುರಾಣ ಹೇಳಿತು, ನೋಡು ಕುಂತಲೆಯನ್ನು ಮರೆಯುವುದಂದ್ರೆ ಇದೆ. ನಾವು ಯಾವುದನ್ನು ತುಂಬ ಇಷ್ಟಪಡ್ತೇವೆ ಅದನ್ನು ಮರೆಯಲಿಕ್ಕೆ ಪ್ರಯತ್ನ ಪಡು, ಅದನ್ನು ಬಿಟ್ಟು ಬದುಕಲಿಕ್ಕೆ ಪ್ರಯತ್ನ ಪಡು. ವೈರಾಗ್ಯ ಅಂದರೆ ಇಷ್ಟೇ. ಯಾವುದನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸು ಹೇಳುತ್ತೆ, ಚಡಪಡಿಸ್ತದೆ, ಅದನ್ನು ಬಿಡುವುದೇ ನಿಜವಾದ ವೈರಾಗ್ಯ ಅಂತಂದ್ರೆ ಹೇಳ್ತಾರೆ. ವೈರಾಗ್ಯ ಅಂದರೆ ಏನು? ಬೇರೆ ಏನು ಇಲ್ಲ. ಯಾವುದು ಬೇಕೋ, ಶಾಸ್ತ್ರ ಯಾವುದನ್ನು ಹೇಳುತ್ತೆ ಅದರ ಕಡೆಗೆ ಮನಸ್ಸು ಹರಿಸಬೇಕು. ಯಾವುದರ ಬೆನ್ನ ಹಿಂದೆ ಹೋಗಬೇಡ ಅಂತ ಹೇಳುತ್ತೆ ಅದನ್ನು ಮರಿಬೇಕಾದ್ದು. ಮಾಧವ ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೆ ಅಂತ ದೇವರು ಮಾಧವನನ್ನು ಎತ್ತರದಲ್ಲಿ ಇಡ್ಲಿಕ್ಕೆ ಕಾರಣ ಇದೆ. ನಮ್ಮ ಮುಂದೆ ಇಟ್ಟರು, ನೋಡಪ್ಪ ನೀನು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗ್ತೀವಿ, ಅದನ್ನು ಬಿಡಲಿಕ್ಕೆ ನಿನ್ನಿಂದ ಸಾಧ್ಯನಾ? ನೀನೊಂದು ಮಾಧವ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಯಾವುದು ಬೇಕು ಅಂತಿದೆ ಅದು ಬಿಡಲಿಕ್ಕೆ ನಿನ್ನಿಂದ ಆಗುವುದಿಲ್ಲ. ಬೇಡ, ನೀನು ಅದರ ಸಹವಾಸ ಮಾಡಬೇಡ. ಹಾಗಾಗಿ ಮಾಧವನನ್ನು ತಲೆಗೆ ಇಟ್ಕೊಳ್ಬೇಡ. ಮಾಧವ ಎಷ್ಟು ಬೇಗ ಗ್ರಹಣೆ ಮಾಡಿದ ಅದಕ್ಕಿಂತ ಬೇಗ ಮಾಧವ ಅದನ್ನು ಪರಿತ್ಯಾಗ ಮಾಡಿದ, ಬಿಟ್ಟ ಮಾಧವ. ಬ್ರಾಹ್ಮಣರು ಹೋಗ್ತಿದ್ರು, ಅವರ ಬೆನ್ನ ಹಿಂದೆ ಹೋದ ಅಂತ ನೋಡಿ, ಇದು ಸಂಸ್ಕಾರ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಕೊಟ್ಟ ಸಂಸ್ಕಾರ ಜಾಗೃತ ಆಯ್ತು. ಬ್ರಾಹ್ಮಣರು ಮುಂದೆ ಹೋದ್ರು, ಅವರ ಬೆನ್ನ ಹಿಂದೆ ಹೋದ. ಇಲ್ಲದಿದ್ರೆ ಯಾರ ಬೆನ್ನ ಹಿಂದೆನೇ ಹೋಗ್ಬೇಕಾಗಿತ್ತು. ಕುಂತಲೆ ಬಿಟ್ಟ, ಚಿತ್ರಲೇಖೆ ಯಾರೋ ಇನ್ನೊಬ್ಬರ ಹುಡುಗಿಯ ಬೆನ್ನ ಹಿಂದೆ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ನೋಡಿ, ಇದು ಮಾಧವನ ಪ್ರಾರಬ್ಧ ಅಂತ ಹೇಳ್ತಾರೆ. ಎಷ್ಟು ಪ್ರಾರಬ್ಧ ಇತ್ತು ಅಂದ್ರೆ, ಒಂದು ಹುಡುಗಿಯ ಬೆನ್ನ ಹಿಂದೆ ಹೋಗುವ ಪ್ರಾರಬ್ಧ ಇತ್ತು, ಒಂದಿಷ್ಟು ಮಾಂಸ ತಿನ್ನುವ ಪ್ರಾರಬ್ಧ ಇಷ್ಟು, ಒಂದಿಷ್ಟು ಕೆಟ್ಟ ಸಹವಾಸ ಮಾಡತಕ್ಕಂತಹ ಒಂದು ಪ್ರಾರಬ್ಧ ಇತ್ತು. ಅಷ್ಟು ಮಾಡಿದ, ಅದು ಮುಗಿಯಿತು, ಮತ್ತೆ ಎಲ್ಲ ಬಿಟ್ಟ. ಬ್ರಾಹ್ಮಣರ ಬೆನ್ನ ಹಿಂದೆ ಹೋದ, ಬ್ರಾಹ್ಮಣರ ಚಿಂತನೆಯ ಬೆನ್ನ ಹಿಂದೆ ಸಾಗಿದ. ಇದನ್ನು ಪ್ರಾರಬ್ಧ ಅಂತ ಹೇಳ್ತಾರೆ. ನಮಗೆಲ್ಲ ಇದೆಲ್ಲ ಹೇಳಲಿಕ್ಕಾಗುವುದಿಲ್ಲ, ಗಟ್ಟಿ ಹೇಳಲಿಕ್ಕೆ ಭಯ ಇದು. ಸ್ವಾಮಿಗಳು ಹೇಳಿದ್ರು, ನೋಡಿ ಮಾಧವ ಕೆಟ್ಟವನಾಗಿದ್ದ, ಆಮೇಲೆ ವಿರಕ್ತನಾದ, ನಾನು ಅಷ್ಟೇ, ನಾನು ಮತ್ತೆ ವಿರಕ್ತನಾಗ್ತೇನೆ, ಹಾಗೆ ಮಾಡಬೇಡಿ, ಸಾಧ್ಯ ಇಲ್ಲ. ಮಾಧವ ಒಂದು ಅಪವಾದ, ಅದು ಸ್ಪೆಷಲ್ ಕೇಸ್. ಯಾಕೆಂತಂದರೆ ಅವನು ಬ್ರಹ್ಮಜ್ಞಾನಿ, ಭಗವಂತನ ದರ್ಶನ ಪಡೆದವ. ಅವನಿಗೆ ಏನಾಗಿತ್ತು, ಒಂದು ಚೂರು ಪ್ರಾರಬ್ಧ ಇತ್ತು, ಹೆಣ್ಣಿನ ಸಹವಾಸದ ಪ್ರಾರಬ್ಧ ಇತ್ತು, ಭಗವಂತ ಮುಗಿಸಿದ. ಹಾಗಾಗುವುದಿಲ್ಲ ಬ್ರಹ್ಮ ಅಜ್ಞಾನಿಗಳಿಗೆ ಸಾಧ್ಯ. ದೇವರನ್ನು ಪ್ರತ್ಯಕ್ಷ ಕಂಡವರಿಗೆ ಮಾತ್ರ ಇದು ಜೀರ್ಣಿಸಿಕೊಳ್ಳಿಕ್ಕಾಗುವಂಥದ್ದು, ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ. ಅವಳು ಕುಂತಲೆ ಹೇಳ್ತಾಳೆ, ಕಸ್ಪೃಶೇತ್ ಅಗ್ನಿ ಅಂತ ಕೇಳ್ತಾಳೆ. ಕೈಯಲ್ಲಿ ಅಗ್ನಿಯನ್ನು ಹಿಡಿಯುವ ಶಕ್ತಿ ಯಾರಿಗಿದೆ ಅಂತ ಕೇಳ್ತಾಳೆ ಅವಳು ಕುಂತಲೆ. ಅವಳು ಕೇಳ್ತಾಳೆ, ಸರ್ಪಂ ವ್ಯಾಘ್ರಂ ಗಜಂ ಸಿಂಹಂ, ಯಾರಿಗಾದ್ರೂ ಹಾವನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗುತ್ತಾ? ಹುಲಿಯನ್ನು ಕೈಯಲ್ಲಿ ಹಿಡಿಲಿಕ್ಕೆ ಸಾಧ್ಯನಾ? ಸಿಂಹವನ್ನು ಹಿಡಿಲಿಕ್ಕೆ ಸಾಧ್ಯನಾ? ಎಂಥ ಮಾತು ಹೇಳ್ತಾಳೆ ಕುಂತಲೆ ಅಂತಂದರೆ, ಆ ಮಾಧವನಿಗೆ ಪರಸ್ತ್ರೀ ಅಂದರೆ ಒಂದು ಹುಲಿ ಇದ್ದಾಗೆ, ಒಂದು ಸಿಂಹ ಇದ್ದಾಗೆ, ಒಂದು ಹಾವು ಇದ್ದಾಗೆ, ಒಂದು ಆನೆ ಇದ್ದಾಗೆ, ಸಾಹಸ ಮಾಡಬೇಡ ಅಂತ ಹೇಳ್ತಾಳೆ. ಅಗ್ನಿ ಇದ್ದಾಗೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಜೀರ್ಣಿಸಿಕೊಳ್ಳುವ ತಾಕತ್ತು ಮಾಧವನಿಗೆ. ಯಾಕೆ ಹೇಳಿ? ಭಗವಂತನ ಅಪರೋಕ್ಷ ಜ್ಞಾನದ ಸ್ಪರ್ಶ ಇತ್ತು. ಹಾಗಾಗಿ ಒಂಚೂರು ಪ್ರಾರಬ್ಧ ಇತ್ತು, ಅವನಿಗೆ ಜೀರ್ಣ ಆಯಿತು. ಯಾರಿಗೂ ಜೀರ್ಣ ಆಗುವಂತಹದ್ದಲ್ಲ. ಅಂತಹ ಈ ಅಗ್ನಿಗೆ ಕೈ ಹಾಕುವ ಸಹವಾಸ ತಲೆಯಲ್ಲೂ ಮಾಡಬೇಡಿ ಅನ್ನೋದನ್ನು ಭವಿಷ್ಯ ಪುರಾಣ ನಮಗೆ ಚಿಂತನೆ ಮಾಡಿಕೊಟ್ಟಿದೆ. ಮಾಧವ ಎಲ್ಲವನ್ನು ತೊರೆದ, ಬ್ರಾಹ್ಮಣರ ಹಿಂದೆ ದಾಪುಕಾಲ ಹಾಕ್ಕೊಂಡು ಹೊರಟ. ಬ್ರಾಹ್ಮಣರ ಬೆನ್ನ ಹಿಂದೆ ಹೋದರೆ, ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳ ಬೆನ್ನ ಹಿಂದೆ ಸಾಗಿದ. ಹೋದರೆ ಬ್ರಹ್ಮಜ್ಞಾನಿಗಳ ಬೆನ್ನ ಹಿಂದೆ ಹೋದರೆ ಎಲ್ಲಿ ಹೋಗ್ತಾರೆ? ಬ್ರಹ್ಮನ ಹತ್ರನೇ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಹಾಗಾಗಿ ಅವರು ಹೋಗ್ತಿದ್ದದ್ದು ಪರಬ್ರಹ್ಮನ ಕಡೆಗೆ. ಅವರು ಹೋಗ್ತಿದ್ದದ್ದು ತಿರುಪತಿ ತಿಮ್ಮಪ್ಪನ ಕಡೆಗೆ ಸಾಗ್ತಾ ಇತ್ತು. ಗೊತ್ತಿಲ್ಲ ಇವನಿಗೆ, ಬಸ್ಸಲ್ಲಿ ಕೂತಿದ್ದಾನೆ, ಆ ತಿರುಪತಿಗೆ ಹೋಗೋ ಬಸ್ಸು ಅಂತ ಗೊತ್ತಿಲ್ಲ, ಹೋಗಿ ಕೂತಿದ್ದಾನೆ. ದೇವರ ಅನುಗ್ರಹ ಆದರೆ ಯಾವ ಬಸ್ಸಲ್ಲಿ ಕೂತರೂ ನಾವು ದೇವರ ಹತ್ರ ಹೋಗ್ತೇವೆ.
ದೇವರ ಅನುಗ್ರಹದಲ್ಲಿ ಇಲ್ಲದಿದ್ದರೆ ತಿರುಪತಿಗೆ ಹೋಗುವ ಬಸ್ಸು ಹೈಜಾಕ್ ಆಗಿ ಎಲ್ಲಿಯೋ ಸಾಗ್ಬೋದು. ದೇವರ ಅನುಗ್ರಹ ಬೇಕು ಅನ್ನೋದನ್ನು ತೋರಿಸಿಕೊಡ್ತದೆ. ಇವನ ಟ್ರೈನ್ ಬದಲಾವಣೆ, ಬದಲಾವಣೆ ಆಯಿತು. ಜ್ಞಾನಿಗಳ ಬೆನ್ನ ಹಿಂದೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸಾಗಿದ. ಅಲ್ಲಿ ಕಪಿಲ ತೀರ್ಥಕ್ಕೆ ಬಂದ. ಎಲ್ಲ ತೀರ್ಥವನ್ನು ತೊರೆದು ಬಂದವ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ರು ಬ್ರಹ್ಮಜ್ಞಾನಿಗಳು. ಜ್ಞಾನಿಗಳು ಎಲ್ಲಿ ಸ್ನಾನ ಮಾಡ್ತಾರೆ? ತೀರ್ಥದಲ್ಲಿ. ತೀರ್ಥದಲ್ಲಿ ಸ್ನಾನ ಮಾಡಿದ. ತೀರ್ಥ ಅಂದರೆ ಏನು? ತಾರಯತಿ ಇತಿ ತೀರ್ಥಂ, ದಾಟಿಸುವಂಥದ್ದು. ಏನನ್ನು ದಾಟಿಸ್ತದೆ? ನಮಗೆ ಯಾವುದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಪಾಪದ ಸಾಗರ ಅದನ್ನು ದಾಟಿಸಿತು. ಇವನು ಮಾಡಿದ ಪಾಪಕ್ಕೊಂದು ಪ್ರಾಯಶ್ಚಿತ್ತ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ಕಪಿಲ ಅಂದರೆ ಭಾಗವತ ಕೇಳಿದವರಿಗೆ ಗೊತ್ತು. ಕಪಿಲ ಅಂದರೆ ಶುದ್ಧ ಅಂತ ಅರ್ಥ. ರಘುಗಣ ಜಡಭರತರನ್ನು ಹೇಳುವಾಗ ಅವರ ಉಪದೇಶವನ್ನು ಕೇಳಿ ಬೆಚ್ಚಿ ಬಿದ್ದು ಕೇಳ್ತಾನೆ, ಉತ ಶುಕ್ಲನ, ನೀನು ಶುಕ್ಲನ ಅಂತ ಕೇಳ್ತಾನೆ. ಶುಕ್ಲ ಅಂದರೆ ನಾನು ಯಾವ ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದೇನೆ ಆ ಶುಕ್ಲನ ನೀನು. ದೇವರನ್ನು ಕರೆಯುವ ಶಬ್ದ ಶುಕ್ಲ ಅಂತ. ಕಪಿಲ ದೇವರನ್ನು ಕರೆಯುವ ಶಬ್ದ ಭಾಗವತ ಶುಕ್ಲ ಅಂತ, ಶುದ್ಧ ಅಂತ. ಅದರಲ್ಲಿ ಬೇರ್ಪಡಿಸುವ ವಸ್ತುಗಳೇ ಇಲ್ಲ. ಎಲ್ಲವೂ ಶುಕ್ಲ, ಬಿಳಿ 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 ಬಿಳಿ. ಯಾವುದನ್ನು ಕತ್ತರಿಸಿ ಕಪ್ಪು ಇಲ್ಲ, ಕೆಂಪಿಲ್ಲ, ಶುದ್ಧವಾಗಿರತಕ್ಕಂತಹ ವಸ್ತು. ಅಂದರೆ ಕಪಿಲನನ್ನು ಗುರುತಿಸಿದ್ದು ಭಾಗವತ ಶುಕ್ಲ ಅಂತ. ಅವನು ಮಾತ್ರ ಶುಕ್ಲ ಅಲ್ಲ, ಅವನನ್ನು ಮುಟ್ಟಿದವರೆಲ್ಲ ಶುಕ್ಲ ಆಗಿ ಬಿಡ್ತಾರೆ ಅಂತ, ಶುದ್ಧರಾಗ್ತಾರೆ ಅಂತ. ಆ ಕಪಿಲ ತೀರ್ಥಕ್ಕೆ ಬಂದರೆ ಆ ತೀರ್ಥ ಶುಕ್ಲ ತೀರ್ಥ, ಅದು ಶುದ್ಧ ತೀರ್ಥ, ಅದು ಬಿಳಿ ತೀರ್ಥ. ಕಪ್ಪಿನವರನ್ನು ಕೆಂಪಿನವರನ್ನು ಬಿಳಿ ಮಾಡುವ ತೀರ್ಥ ಅದು. ಹಾಗಾಗಿ ಆ ಜ್ಞಾನಿಗಳು ಸ್ನಾನ ಮಾಡಿದ ಮೇಲೆ ಬ್ರಾಹ್ಮಣಾದ ಅವನು ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ದೇವರು ನೋಡಿ, ಕೆಟ್ಟ ವಸ್ತುವಿನ ಕಡೆಗೆ ದರ್ಶನ ಮಾಡಿದ ಭಗವಂತ ಒಳ್ಳೆದ್ರಲ್ಲಿ ಸ್ನಾನ ಮಾಡಿಸಿದ. ನಾವು ದೇವರಿಗೆ ಹೇಳಬೇಕಾದ್ದು ಇಷ್ಟೇ, ಸ್ವಾಮಿ ಆ ಮಧ್ಯದ ಒಂದು ಭಾಗ ಬೇಡ ನಮಗೆ, ಕುಂತಲೆಯ ಪ್ರಕರಣ ಬೇಡ, ಅದನ್ನು ಬಿಟ್ಟು ಮುಂದಿನದೆಲ್ಲ ಮಾಡಿಸು, ಹಿಂದಿನದೆಲ್ಲ ಕೊಡು ಅಂತ ನಾವು ದೇವರ ಹತ್ರ ಕೇಳಬೇಕಾದ್ದು. ಅವನಿಗೆ 16 ಸಂಸ್ಕಾರಗಳಾಗಿತ್ತು. ಅದರ ಜೊತೆಗೆ ಶಾಸ್ತ್ರಾಧ್ಯಯನ ಆಳವಾಗಿ ಮಾಡಿದ್ದ. ದೇವರೆಲ್ಲ ಕೊಟ್ಟ, ಅದು ಬೇಕು ನಮಗೆ. ಮಧ್ಯದಲ್ಲಿ ಕುಂತಲ ಸಂಬಂಧ ಅಂದರೆ ತಲೆ ಕೆಡಿಸುವ ಸಂಬಂಧ, ಭಗವಂತನನ್ನು ಮರೆಸುವ ಸಂಬಂಧ, ಅದನ್ನೆಲ್ಲ ಬಿಡಿಸು ಅಂತ ಹೇಳಿ ಅದರ ನಂತರ ಮತ್ತೆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ತಿರುಪತಿ ಯಾತ್ರೆ ಹೇಗೆ ಮಾಡಬೇಕು? ಗಾಡಿಯಲ್ಲಿ ನೇರ ಹೋಗುವುದು, ನೇರ ಬರುವುದು ಅಲ್ಲ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ತಿರುಪತಿಯ ಯಾತ್ರೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತದೆ. ಯಾಕೆಂತಂದರೆ ಮಾಧವ ತೀರ್ಥನ ಯಾತ್ರೆ ಪ್ರಾರಂಭ ಆದ್ದು ಅಲ್ಲಿಂದ ಅಂತ, ಮಾಧವ ಬ್ರಾಹ್ಮಣ ಯಾತ್ರೆ ಪ್ರಾರಂಭ ಆದ್ದು ಅಲ್ಲಿಂದ ಅಂತ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತೀರ್ಥದಲ್ಲಿ ಅವಗಾಹನೆ ಮಾಡಬೇಕು. ಯಾಕೆಂತಂದರೆ ಬರೀ ಮೈಯ ಕೊಳೆ ತೊಳಗಿಯೋಕ್ಕೋಸ್ಕರ ಅಲ್ಲ, ಒಳಗಿನ ಮನಸ್ಸಿನ ಕೊಳೆ ತೊಳಿಬೇಕಾಗಿದೆ. ಮನಸ್ಸಿನ ಪಾಪದ ಕಶ್ಮಲ ನಾವು ತೊಳಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆ ಕಪಿಲ ತೀರ್ಥದಲ್ಲಿ ಅವಗಾಹನೆ ಮಾಡಿದ. ಕಪಿಲ ತೀರ್ಥ ಅಂತಂದರೆ ಭಗವಂತನ ತೀರ್ಥ, ಕಪಿಲ ಕೊಟ್ಟ ತೀರ್ಥ ಅಂದರೆ ಕಪಿಲೋಪಾಖ್ಯಾನ. ಅದನ್ನು ಚಿಂತನೆ ಮಾಡಿ ಆ ಶಾಸ್ತ್ರದ ತೀರ್ಥದಲ್ಲಿ ಸ್ನಾನ ಮಾಡಬೇಕಂತೆ. ವಿಜಯದಾಸರು ಹೇಳಿದ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಪಿಲ 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 ಅಂತ 3 ಬಾರಿ ಹೇಳಬೇಕಂತೆ. ಭಗವಂತ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ ಅಂತೆ. ಇಡೀ ದಿವಸ ಸೂರ್ಯೋದಯ ನಮ್ಮ ಪಾಲಿಗೆ ಸೂರ್ಯ ಕಂತುವುದಿಲ್ಲ ಅಂತೆ, ತಪ್ಪು ದಾರಿ ಹಿಡಿಯುವುದಿಲ್ಲ ಅಂತೆ. ಒಳ್ಳೆಯ ತತ್ವಜ್ಞಾನದ ಬೆಳಕಲ್ಲಿ ನಾವು ಸಾಗ್ತೇವಂತೆ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾಧವ ಬ್ರಾಹ್ಮಣ, ಅವನ ಶುಕ್ಲತ್ವ ಬಂತು, ಒಳಗಿನ ಕೃಷ್ಣನ ಹೋಗಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿದ್ದ ಬ್ರಾಹ್ಮಣರು ಪಿತೃಕಾರ್ಯ ಮಾಡಿದರು, ಪಿಂಡ ಪ್ರದಾನ ಮಾಡಿದರು. ಪುರಂದರ ಬ್ರಾಹ್ಮಣ ಇದ್ದಾನೆ ಇಲ್ಲ ಗೊತ್ತಿಲ್ಲ, ಎಷ್ಟು ವರ್ಷ ಆಯಿತು ಸಂಪರ್ಕ ಕಳ್ಕೊಂಡು. ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ. ಪಿಂಡ ಹಾಕುವುದು ಯಾವಾಗ? ಜೀವತೋ ವಾಕ್ಯಗರಣಾತ್, ಬದುಕಿರುವಷ್ಟು ಕಾಲ ಪಿಂಡ ಹಾಕುವ ಅಧಿಕಾರ ಇಲ್ಲ. ಅವನ ಮಗ ಆಗುವುದಿಲ್ಲ, ಗೊತ್ತಿಲ್ಲ, ಅಪ್ಪ ಇದ್ದಾನೆ ಅಪ್ಪ ಇಲ್ಲ ಅಂತ ಗೊತ್ತಿಲ್ಲ. ಪಿಂಡ ಪ್ರದಾನ ಮಾಡಿದ ಅಂತ. ಪಿಂಡ ಪ್ರದಾನ ಮಾಡಬೇಕಾದ್ರೆ ಯಾವ ಸಾಮಗ್ರಿಯೂ ಇಲ್ಲ. ಇವತ್ತು ಅದರ ದುಡ್ಡು ಕೊಟ್ಟರೆ ಎಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾಯಿದ್ರೆ ಪಿಂಡ ತಯಾರು ಮಾಡಿ ಕೊಡ್ತಾರೆ, ಅಲ್ಲಿವರೆಗೆ ವ್ಯವಸ್ಥೆ ಇದೆ. ಅವತ್ತು ಏನಿತ್ತು ಕಪಿಲ ತೀರ್ಥ? ಒಂದು ಸಲ ಆಲೋಚನೆ ಮಾಡಿ, ಅಲ್ಲಿ ಬರೀ ಕಾಡಿನ ಮಧ್ಯ. ಹಾಗಾಗಿ
ಅವರ ಹತ್ರ ಇದ್ದ ಸಾಮಗ್ರಿಗಳು ಯಾವುದೂ ಇರಲಿಲ್ಲ. ಇದರ ಪಾಲಿಗೆ ಉಳಿದದ್ದು ಎಷ್ಟು ಅಂದರೆ ಮಣ್ಣು ಮಾತ್ರ, ಏನಿಲ್ಲ ಜೀವ, ಪಾರ್ಥಿವ ಶರೀರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅವರು ಮಾಡಿದ ಹಾಗೆ ಪಿಂಡ, ಎಳ್ಳು, ಅಕ್ಕಿ, ದರ್ಬೆ, ತುಳಸಿ, ತೀರ್ಥ ಯಾವುದೂ ಇಲ್ಲ. ಪಿಂಡವನ್ನು ಸಮರ್ಪಣೆ ಮಾಡಿದ, ಮಣ್ಣಿನಿಂದಲೇ ಪಿಂಡವನ್ನು ಸಮರ್ಪಣೆ ಮಾಡಿ ಪಿತೃದೇವತೆಗಳನ್ನು ಆರಾಧನೆ ಮಾಡಿದ ಅಂತ ಹೇಳ್ತಾರೆ. ಅದೇನು ಮಣ್ಣಿನಿಂದ ಪಿಂಡ ಹಾಕೋದು? ನಮಗೂ ಗೊತ್ತಾದರೆ ಸ್ವಲ್ಪ ಖುಷಿ ಆಗುತ್ತೆ ನೋಡಿ, ಸುಲಭ ಐಟಮ್. ಯಾಕಂದರೆ ಮಣ್ಣಿನಿಂದಲೇ ಪಿಂಡ ಹಾಕೋದು ಅಂತ ಸುಲಭ ಅಂತ. ದೇವರ ದಯೆಯಿಂದ ಈಗ ಮಣ್ಣು ಸಿಗುವುದಿಲ್ಲ ಬಿಡಿ. ಶೌಚಕ್ಕೆ ಬೇಕಾದರೆ ಮಣ್ಣು ಸಿಗೋದಿಲ್ಲ ಈಗ, ಎಲ್ಲ ಸಿಮೆಂಟ್ ಮಯ. ಈಗ ಎಲ್ಲಿ ನೋಡಿದ್ರು ಜಲ್ಲಿ, ಸಿಮೆಂಟು, ಕಲ್ಲು ಅಷ್ಟೇ. ಪಾರ್ವಣ ಮೃತ್ತಿಗೆಯಿಂದ ಪಿಂಡ ಹಾಕಿ ಪೈತೃಕ ಮಾಡಿದ ಅಂತ ಹೇಳ್ತದೆ. ನಾವು ಹೇಗೆ ಮಾಡಬೇಕು ಪಿಂಡ ಪ್ರದಾನ? ಭವಿಷ್ಯೋತ್ತರ ಪುರಾಣ ಹೇಳಿತು, ನಾವು ಹಾಗೆ ಮಣ್ಣಿನಿಂದ ಪಿಂಡ ಹಾಕಬೇಕು ಅಂತ ಹೇಳ್ತದೆ. ಮಣ್ಣು ಅಂದರೆ ಈ ಶರೀರನೇ ಪಾರ್ಥಿವ, ಮೃಣ್ಮಯ. ಇದರಲ್ಲಿ ಪಾರ್ಥಿವ ಭಾಗ ಜಾಸ್ತಿ. ಕೆಲವು ಶರೀರಗಳು ಮೃಣ್ಮಯ, ಪಾರ್ಥಿವಮಯ, ಪಾರ್ಥಿವ. ಕೆಲವು ಅಮ್ಮಯ, ನೀರ್ಮಯ, ಜಲಮಯವಾದ್ದು. ಕೆಲವು ತೇಜೋಮಯ, ಕೆಲವು ಗಾಳಿ. ನಮ್ಮದು ಪಾರ್ಥಿವ, ಮಣ್ಣಿನ ಭಾಗ ಜಾಸ್ತಿ ಇದೆ. ನಾವು ಪಿಂಡ ಪ್ರದಾನ ಮಾಡಬೇಕು. ಯಾವ ಪಿಂಡ ಪ್ರದಾನ? ಮಣ್ಣಿನ ಪಿಂಡ ಪ್ರದಾನ. ಮಣ್ಣಿನ ಪಿಂಡ ಅಂತಂದರೆ ಚಿಕ್ಕಿ ಇಷ್ಟು ಬರುತ್ತೆ ಇದರಲ್ಲಿ. ಮಣ್ಣಿನ ಪಿಂಡ ಇದು ಮೃಣ್ಮಯ. ಇದು ಮೃಣ್ಮಯ ಪಿಂಡ ಅಂದರೆ ಇದೆ, ಬ್ರಹ್ಮಾಂಡ, ಪಿಂಡಾಂಡ, ಈ ಪಿಂಡ ಇದೆ ಅಲ್ವಾ, ಇದೆ ಪಾರ್ಥಿವ ಶರೀರ. ಇದನ್ನೇ ನಾವು ಸಮರ್ಪಣೆ ಮಾಡಬೇಕಂತೆ. ಪಿಂಡ ಪ್ರದಾನ ಮಾಡಬೇಕಾದ್ರೆ ನಮ್ಮ ಕ್ರಮ ಹೇಗಿದೆ ಅಂತಂದರೆ, ಪೂರ್ವೇ ದುರ್ನಿಯತ ವ್ರತಃ. ನಾಳೆ ಶ್ರಾದ್ದ ಆದರೆ ಇವತ್ತಿನಿಂದ ತಯಾರಿಕೆ ನಡೆಸಬೇಕಾದ್ದು. ಆ ಶ್ರಾದ್ದಕ್ಕೆ ಬೇಕಾದ ಎಲ್ಲ ದರ್ಬೆಯನ್ನು ತರುಳರಿಂದ ಅದಕ್ಕೆ ಬೇಕಾದ ಶುದ್ಧವಾದ ವಸ್ತುಗಳನ್ನು ಸಂಗ್ರಹ ಇವತ್ತು ಮಾಡಬೇಕು. ಉಪವಾಸಂ ಅಹೋರಾತ್ರಂ, ಹಿಂದಿನ ದಿವಸ ಉಪವಾಸ ಮಾಡಬೇಕು ಅಂತ ಹೇಳುತ್ತೆ. ಮರುದಿವಸ ಇವನೇ ತಾನು ಆರಿಸಿದ ಶುದ್ಧ ಕಟ್ಟಿಗೆಯಿಂದ ಶುದ್ಧ ಬೆಂಕಿಯಲ್ಲಿ ಹೇಳಬೇಕು. ಶುದ್ಧ ಬೆಂಕಿ, ಮೊದಲೆಲ್ಲ ಬೆಂಕಿ ಶುದ್ಧ ಅಂತ ಹೇಳ್ತಿರಲಿಲ್ಲ, ಈಗ ಶುದ್ಧವಾದ ಬೆಂಕಿ ಅಂತ ಹೇಳಬೇಕು. ಶುದ್ಧವಾದ ಬೆಂಕಿಯಲ್ಲಿ ಶುದ್ಧವಾದ ಪಾತ್ರೆಯನ್ನಿಟ್ಟು ಶುದ್ಧವಾದ ಅಕ್ಕಿ, ಎಲ್ಲ ಶುದ್ಧ ಶುದ್ಧ ಶುದ್ಧ, ಎಷ್ಟು ಎಜೆಕ್ಟಿವ್ ಹಾಕಿದರೂ ಕಡಿಮೆನೆ. ಅಕ್ಕಿಯಲ್ಲಿಯೂ ಶುದ್ಧ ವಿಶೇಷಣ ಹಾಕಬೇಕು. ಯಾಕೆಂದರೆ ಇವತ್ತು ಎಂತೆಂಥ ಅಕ್ಕಿಗಳು ಬರ್ತದೆ. ಅದನ್ನು ಹಾಕಿ ನಾವೇ ದೇವರಿಗೆ ನೈವೇದ್ಯ ಮಾಡಿ ಪಿಂಡವನ್ನು ನಾವೇ ತಯಾರು ಮಾಡಬೇಕು. ಇಷ್ಟಾಗುವಾಗ ಪಾರ್ಥಿವ ಶರೀರ ಹೋಗಿ ಜಲಮಯ ಶರೀರ ಆಗುತ್ತೆ, ಎಲ್ಲ ಕಡೆ ನೀರಿಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಶ್ರಾದ್ದ ಅಂದರೆ ಇದ್ರಿ, ಪಿಂಡ ಪ್ರದಾನ ಅಂದರೆ ಇದು. ಈ ಪಿಂಡವನ್ನು ಪ್ರದಾನ ಮಾಡೋದು ಅಂದರೆ ಹಿಂದಿನ ದಿವಸ ಉಪವಾಸ ಕೂತಿರ್ತಾನೆ, ಮರುದಿವಸ ಶ್ರಾದ್ದ ಯಾವಾಗ ಆಗಬೇಕು? ಆಫೀಸ್ ಇದರಿ 6 ಗಂಟೆಗೆ ಮುಗಿಸಿಬಿಡಿ ಆಚಾರ್ಯ ಅಂತ ಹೇಳಿದ್ರೆ ಆಗೋದಿಲ್ಲ, ಶ್ರಾದ್ದ ಆಗೋದಿಲ್ಲ. ಕುತಪಕಾಲ ಅಂತ. ಕುತಪಕಾಲ ಅಂದರೆ ಮಣ್ಣು ಬಿಸಿ ಆಗಬೇಕು, ನೆಲ ಬಿಸಿ ಆಗಬೇಕು. ತಪ, ಕು ಅಂದರೆ ನೆಲ, ತಪ ಅಂದರೆ ಬಿಸಿ ಆಗಬೇಕು. ನೆಲ ಬಿಸಿ ಆಗುವ ಕಾಲ ಅಂದರೆ 12 ಗಂಟೆಯ ಮೇಲೇ ಕುತಪಕಾಲ ಅಂತದನ್ನು ಹೇಳಿದ್ದಾರೆ. ಅಲ್ಲಿವರೆಗೆ ಉಪವಾಸ ಕೂತು ಅಲ್ಲಿಂದ ಪಿಂಡ ಪ್ರದಾನ ಆಗುವಾಗ ಸೂರ್ಯ ಮುಳುಗಲಿಕ್ಕೆ ಚೂರೇ ಇರುತ್ತೆ. ಆವಾಗ ನೀರು ಇಳಿದ ಮತ್ತೆಂಥದ್ದು ಇಳಿತದೆ. ಹಾಗಾಗಿ ಇದು ಪಿಂಡ ಪ್ರದಾನ ಅಂದರೆ ಇದು, ಈ ಶರೀರವನ್ನೇ ಸಮರ್ಪಣೆ ಮಾಡೋದು. ಪಿಂಡ ಪ್ರದಾನ ಅಂದರೆ ಈ ಪಿಂಡವನ್ನು ಕೊಟ್ಟ ತಂದೆ ತಾಯಿಗಳಿಗೆ ಈ ಪಿಂಡವನ್ನು ಸಮರ್ಪಣೆ ಮಾಡುವ ಕಾರ್ಯಕ್ರಮ. ಹಾಗಾಗಿ ಅನ್ನದ ಪಿಂಡ ಕೊಟ್ಟ ಕೂಡಲೇ ನಾವು ಪಿಂಡ ಪ್ರದಾನ ಮಾಡಿದೆವು ಅಂತ ಹಾರಾಡಲಿಕ್ಕಾಗುವುದಿಲ್ಲ. ಈ ಮೃತ್ತಿಕಾ ಪಿಂಡದವನ್ನು ಪ್ರದಾನ ಮಾಡಬೇಕು. ಮಾಧವ ಈ ಪಿಂಡವನ್ನು ಸಮರ್ಪಣೆ ಮಾಡಿದ, ಹಿರಿಯರನ್ನು ಪ್ರಾರ್ಥಿಸಿಕೊಂಡ, ಪಾದಗಳಿಂದ ಯಾತ್ರೆ ಮಾಡಿದ, ಬೆಟ್ಟವನ್ನು ಹತ್ತಿದ. ಬೆಟ್ಟವನ್ನು ಹತ್ತಿದರೆ ಭವಿಷ್ಯೋತ್ತರ ಪುರಾಣ ಹೇಳಿತು, ಅವನಿಗೆ ಹೊಟ್ಟೆಯಲ್ಲಿ ಸಂಕಟ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂತ. ಸಾಧಾರಣ ಎಂಥವರಿಗೂ ಕೂಡ ಬೆಟ್ಟ ಹತ್ತುವಾಗ ಹೊಟ್ಟೆಯಲ್ಲಿ ತಲೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಸ್ವಾಮಿ, ಹೊಟ್ಟೆಯಲ್ಲಿ ತಲೆ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ನನಗೆ ಅರ್ಥ ಆಗಲಿಲ್ಲ ಅದು ಹೇಗೆ ಅಂತ. ಹೊಟ್ಟೆಯಲ್ಲಿ ತಲೆ ತಿರುಗುವುದು ಹೇಗೆ ಅಂತ. ಎಂಥವರಿಗೂ ಆಗುತ್ತೆ, ಹೊಟ್ಟೆ ತಿರುಗಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉಪವಾಸ ಕೂತಿರ್ತಾನೆ, ಎಷ್ಟು ದಿವಸದಿಂದ ಉಪವಾಸ, ಅದಲ್ಲ ಅದಕ್ಕಿಂತ ಜಾಸ್ತಿಯಾಗಿ ಮಾಡಿದ ಪಾಪ. ಅವನು ಒಳಗೆ ತಡ್ಕೊಳ್ಳಿಕ್ಕಾಗದೆ ಅದನ್ನು ವಾಂತಿ ಮಾಡಿದ
ಅಂತ ಹೇಳುತ್ತೆ. ವಾಂತಿ ಮಾಡಿದ್ರೆ ದುರ್ಗಂಧ ಅಂತೆ, ದೇವರ ಕರುಣೆ ಅಂತ ಹೇಳ್ತಾರೆ ಇದಕ್ಕೆ. ಏನು ವಾಂತಿ ಮಾಡಿದ ಅಂತಂದ್ರೆ ಹೊಟ್ಟೆ ಒಳಗದ್ದೆಲ್ಲ ಖಾಲಿ ಆಯ್ತಂತೆ. ಪಿತೃಗಳ ಅನುಗ್ರಹ ಆಯ್ತು ಅವನಿಗೆ. ದೇವರ ಅನುಗ್ರಹಕ್ಕಿಂತ ಮುಂಚೆ ಗುರು ಹಿರಿಯರ ಒಲವು ಸಂಪಾದನೆ ಮಾಡಿದ್ದರಿಂದ ಹೊಟ್ಟೆ ಒಳಗಿದ್ದೆಲ್ಲ ಖಾಲಿ ಆಯಿತು. ಅದಕ್ಕೆ ಏಕಾದಶಿ ಉಪವಾಸ ಮಾಡಿ, ದಶಮಿ ಅನುಷ್ಠಾನ ಮಾಡಿ, ದ್ವಾದಶಿ ಉಪವಾಸ ಮಾಡಿ ಅಂತ ಹೇಳಿದ್ದು ಅದಕ್ಕೋಸ್ಕರ. ಯಾಕೆಂತಂದರೆ ಒಳಗಿದ್ದದ್ದನ್ನು ಖಾಲಿ ಮಾಡಲಿಕ್ಕೆ ಅಂತ. ಮೊದಲು ಇದ್ದದ್ದೇ ಮತ್ತೆ ಸೇರಿಕೊಂಡು ಹಾಗಾಗಬಾರ್ದು. ಕೆಲವು ಮನೆಯಲ್ಲಿ ಇರ್ತದೆ, ಪಾತ್ರ ಇಟ್ಟರೆ ಮತ್ತೆ ತೊಳೆಯುವುದೇ ಇಲ್ಲ, ಇವತ್ತಿಟ್ಟರೆ 1 ವರ್ಷ ತನಕ ಅದೇ. ಹಾಗಾಗಬಾರ್ದು. ಪಾತ್ರೆ ಶುದ್ಧೀಕರಣ ಆಗಬೇಕು. 15 ದಿವಸಕ್ಕೆ 1 ಬಾರಿಯಾದರೂ ಶುದ್ಧ ಆಗಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದು. ಹೊಟ್ಟೆಯನ್ನು ಶುದ್ಧಿ ಮಾಡುವ ಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ. ಮಾಧವ ಅವನು ಮೆಟ್ಲು ಹತ್ತಿದರೆ ಹೊಟ್ಟೆ ದೇವರು ಖಾಲಿ ಮಾಡಿದ, ಒಳಗಿದ್ದದನ್ನೆಲ್ಲ ಖಾಲಿ ಮಾಡಿದ ಅಂತ. ದೇವರಿಗೆ ಮಾತ್ರ ಸಾಧ್ಯ. ಹೊಟ್ಟೆ ಮಾತ್ರ ಅಲ್ಲ ಖಾಲಿ ಮಾಡಿದ್ದು, ಅವನ ಮನಸ್ಸು, ಇಂದ್ರಿಯಗಳು, ಅದೇನಿತ್ತು ಅದೆಲ್ಲ ಹೊರಗೆ ಬಂತು. ದುರ್ಗಂಧ ಅಂತೆ. ಹಾಗಾಗಿ ತಡ್ಕೊಳ್ಳಿಕ್ಕಾಗದಿದ್ದ ವಾಸನೆ, ದುರ್ಗಂಧ, ದುರ್ವಾಸನೆ ಅಲ್ಲಿ ಹರಡಿತಂತೆ. ನೋಡ್ತಾ ಇರುವಾಗಲೇ ಬೆಂಕಿ ಉರಿಯಿತು, ಅದೆಲ್ಲ ಬೂದಿ ಆಯಿತು. ಅದು ಏನು ಕಶ್ಮಲ, ಅದು ಏನು ಬೆಂಕಿ. ದೇವಲೋಕ ಆಕಾಶದಲ್ಲಿ ದೇವತೆಗಳು ಸೇರಿಕೊಂಡು ಸಾಕ್ಷಿಯಾದರಂತೆ. ಅದೇನು ಅಂದರೆ ಅವನು ಮಾಡಿದ ಪಾಪಗಳು ಹೊರಗೆ ಬಂದು ವಾಂತಿಯ ರೂಪದಲ್ಲಿ ಹೊರಬಂತು, ಎಲ್ಲ ದುರ್ಗಂಧ ಆಯಿತು. ಅವನ ಜ್ಞಾನ, ಭಗವಂತನ ಅನುಗ್ರಹದ ಜ್ಞಾನದ ಬೆಂಕಿ ಅದನ್ನೆಲ್ಲ ಸುಟ್ಟಿತು, ಭಸ್ಮ ಮಾಡಿತು. ಪರಿಸರ ಕಶ್ಮಲ ಮಾಡಲಿಲ್ಲ, ಪರಿಸರವನ್ನು ಶುದ್ಧ ಮಾಡಿದ. ಒಳಗಿನ ಪರಿಸರವೂ ಶುದ್ಧ ಮಾಡಿದ, ಹೊರಗಿನ ಪರಿಸರವನ್ನೂ ಶುದ್ಧ ಮಾಡಿದ, ಸ್ವಚ್ಛ ಭಾರತ ಮಾಡಿದ. ಯಾಕೆಂದರೆ ಅವನು ವಾಂತಿ ಮಾಡಿದ, ಅದರ ಶುದ್ಧೀಕರಣವೂ ನಡೆಯಿತು. ಇದು ನಮಗೆ ಹೇಳುವಂಥದ್ದು. ನಾವು ಸಾಮಾನ್ಯವಾಗಿ ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಉಗುಳ್ತೇವೆ, ಕಶ್ಮಲ ಮಾಡ್ತೇವೆ, ನಾವು ಮಲಮೂತ್ರ ವಿಸರ್ಜನೆ ಮಾಡ್ತೇವೆ. ಇದನ್ನು ಪುರಾಣ ನಮಗೆ ಎಚ್ಚರ ಕೊಟ್ಟಿತು. ಮಾಧವ ವಾಂತಿ ಮಾಡಿದ, ಅದರ ಅಗ್ನಿಯಿಂದ ಶುದ್ಧೀಕರಣವೂ ನಡೆಯಿತು. ಎರಡೂ ನಡೆಯಬೇಕಾಯ್ತು. ಅನಿವಾರ್ಯವಾಗಿ ನಾವು ಏನಾದರೂ ಮಾಡಿದರೆ ಅದರ ಪರಿಮಾರ್ಜನೆ, ಪರಿಶೋಧನೆ, ಸಂಶೋಧನೆ ನಾವು ನಡೆಸಬೇಕಾದ್ದು ಅನ್ನೋದನ್ನು ಈ ಪುರಾಣ ನಮಗೆ ಎತ್ತಿ ತೋರಿಸಿತು. ಮಾಧವನ ಒಳಗಿದ್ದದ್ದೆಲ್ಲ ಖಾಲಿ ಆಯಿತು, ಮನಸ್ಸೂ ಖಾಲಿ ಆಯಿತು, ಇಂದ್ರಿಯಗಳೂ ಖಾಲಿ ಆಯಿತು. ಅಂದರೆ ಕೆಟ್ಟ ಸಂಸ್ಕಾರಗಳೆಲ್ಲ ಹೋಯಿತು ಅಂತ ಅದಕ್ಕೆ ಅರ್ಥ. ತಿಂದ ಆಹಾರ ಮಾಂಸ ಹೋಯಿತು ಅಂತ ಅಷ್ಟೇ ಅಲ್ಲ, ಮದ್ಯಪಾನ ಹೋಯಿತು ಅಂತ ಅಲ್ಲ. ಅದರಿಂದ ಆದ ಕೆಟ್ಟ ಸಂಸ್ಕಾರಗಳು, ದೋಷಗಳು, ಅಪಾವಿತ್ರ್ಯ ಅದೆಲ್ಲ ಹೋಯಿತು. ದೇವತೆಗಳು ಸಾಕ್ಷಿಯಾದರು. ಬ್ರಹ್ಮದೇವರು ತಲೆ ಮೇಲೆ ಕೈ ಇಡ್ತಾರೆ. ಎಂಥ ಪುಣ್ಯ ನೋಡಿ. ಬ್ರಹ್ಮಜ್ಞಾನಿ ಆದರೆ ಮಾತ್ರ ಸಾಧ್ಯ. ಅವನಿಗೆ ಪ್ರಾರಬ್ಧ ಇತ್ತು, ಕುಂತಲೆಯ ಸ್ಪರ್ಶದ ಪ್ರಾರಬ್ಧ ಇತ್ತು, ಅದು ಸವೆಯಿತು. ಹಾಗಾಗಿ ಅವನಿಷ್ಟನ್ನು ಮಾಡಿ ಬ್ರಹ್ಮದೇವರ ಹಸ್ತಸ್ಪರ್ಶ ಎಷ್ಟು ಪುಣ್ಯ. ನಾವು ಯಾತ್ರೆ ಮಾಡುವಾಗ ಹೇಗಿರಬೇಕು ಅನ್ನೋದನ್ನು ಭವಿಷ್ಯ ಪುರಾಣ ನಮಗೆ ಉತ್ತರಿಸಿದೆ, ಹೇಳಿತು. ನಾವು ಉಪವಾಸ ಮಾಡಿ, ಪಿಂಡ ಪ್ರದಾನ ಮಾಡಿ, ಪಿಂಡಾಂಡದ ಪಿಂಡ ಪ್ರದಾನವನ್ನು ಮಾಡಿ, ಒಳಗಿದ್ದ ಕಶ್ಮಲ, ಮನಸ್ಸಲ್ಲಿದ್ದ ರಾಗದ್ವೇಷಾದಿಗಳನ್ನೆಲ್ಲ ವಾಂತಿ ಮಾಡಿ ನಾವು ಹೋಗ್ಬೇಕಾಗ್ತಂತ. ಮನಸ್ಸಿನ ಕಶ್ಮಲ ಹೋಗಬೇಕು ಅಂತ ದೇವತೆಗಳು ಸಾಕ್ಷಿಯಾಗಬೇಕು. ಬ್ರಹ್ಮದೇವರು ತಲೆ ಕೈ ಇಡಬೇಕು. ಬ್ರಹ್ಮದೇವರು ಅಂದರೆ ಪೂರ್ಣ ಅಂತ ಅರ್ಥ. ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ. ಪೂರ್ಣ ಅಂದರೆ ಬ್ರಹ್ಮ ಅಂದರೆ ಯಾರು? ವಾಯುದೇವರು. ಪವಮಾನ ಪ್ರಜಾಪತಿ. ಪವಮಾನ ಅಂದರು, ಪ್ರಜಾಪತಿ ಅಂದರೂ ಒಂದು. ಪವಮಾನ ಸೂಕ್ತ ಹೇಳುತ್ತೆ. ವಾಯುದೇವರು ಅಂದರೆ ಯಾರು? ನಮ್ಮ ಆಚಾರ್ಯರು. ಹಾಗಾಗಿ ಬ್ರಹ್ಮದೇವರ ಕರೆ ಸ್ಪರ್ಶ ಆಯಿತು ಅಂತಂದರೆ ವಾಯುದೇವರ ಆಚಾರ್ಯರು ಮುಟ್ಟಿದ ಸರ್ವಮೂಲ ಗ್ರಂಥಗಳು ನಮ್ಮ ತಲೆಯನ್ನು ಮುಟ್ಟಿದರೆ, ಬ್ರಹ್ಮದೇವರು ನಮ್ಮ ತಲೆ ಮೇಲೆ ಕೈ ಇಡಬೇಕು ಅಂತಂದರೆ ಬ್ರಹ್ಮದೇವರ ಪದವಿಗೆ ಬರುವ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಸ್ಪರ್ಶ ನಮ್ಮ ತಲೆಯಲ್ಲಿ ಆಗಿ ನಾವು ಬೆಟ್ಟಕ್ಕೆ ಹತ್ತಿದರೆ ಆವಾಗ ದೇವತೆಗಳು ಪುಷ್ಪವೃಷ್ಟಿಯನ್ನೂ ಮಾಡ್ತಾರೆ ಅಂತ. ದೇವತೆಗಳು ಮಾಡುವ ಪುಷ್ಪವೃಷ್ಟಿ ಅಂತಂದರೆ ಅರಳಿದ ಪುಷ್ಪ, ಪರಿಮಳದ ಪುಷ್ಪ, ಅನುಗ್ರಹದ ಪುಷ್ಪ, ಅವರ ಮನಸ್ಸನ್ನು ನಮಗೆ ವರ್ಷಣೆ ಮಾಡ್ತಾರೆ ಅಂತ. ದೇವತೆಗಳ ಮನಸ್ಸು ನಮಗೆ ಸಿಕ್ಕಿತು ಅಂತಂದರೆ ದೇವರು ಹತ್ತಿರ ಆಗಿ ಬಿಡ್ತಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ.
ಈ ದೇಹವನ್ನು ಪರಿತ್ಯಾಗ ಮಾಡು, ವರಾಹದೇವರ ದರ್ಶನ ಮಾಡಿ ಅಂತ ಹೇಳ್ತಾರೆ. ಶಾಸ್ತ್ರ ಎಲ್ಲಿಯೂ ದಾಕ್ಷಿಣ್ಯ ತೋರಿಸುವುದಿಲ್ಲ. ಮಾಧವ ಮಾಡಿದ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ? ನಮಗೆ ಖುಷಿಯಾಗಿತ್ತು ನೋಡಿ. ಕದ್ರತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ, ಅಪ್ಪನಿಗೆ ಒಂದು ಪಿಂಡ ಇಟ್ಟರೆ, ಯಾತ್ರೆ ಮಾಡಿದರೆ ದೇವತೆಗಳು ಬರ್ತಾರೆ, ಸ್ವಾಗತ ಮಾಡ್ತಾರೆ. ಮತ್ತೆ ಒಂದು ವಾಂತಿ ಮಾಡಿದರೆ ದೇವತೆಗಳು ಬರ್ತಾರೆ, ಬ್ರಹ್ಮದೇವರು ಬರ್ತಾರೆ, ತಲೆ ಮೇಲೆ ಕೈ ಇಡ್ತಾರೆ. ಬ್ರಹ್ಮದೇವರು ನಮ್ಮ ತಲೆ ಮೇಲೆ ಕೈ ಇಡ್ತಾರೆ, ಅವರ ತಲೆ ಮೇಲೆ ಕೈ ಇಡ್ತಾರೆ. ಯಾಕಪ್ಪ ಇವು ಗಂಟು ಬಿದ್ದ ಅಂತ ಅಷ್ಟೇ ಹೇಳಿದ್ದು. ಎಷ್ಟು ಚೆನ್ನಾಗಿ ಹೇಳುತ್ತೆ ಅದು ಅಂತಂದ್ರೆ, ಮಾಧವ ಯಾತ್ರೆ ಮಾಡಿದ್ದು ಪಾಪ ಮಾಡಿದ, ಅವನಿಗೆ ಪ್ರಾಯಶ್ಚಿತ್ತ ಏನು ಹೇಳಿತು? ವರಾಹದೇವರ ದರ್ಶನ ಮಾಡು ಅಂತ. ಯಾಕೆ ಅಂತಂದ್ರೆ, ಭೂಮಿಯಲ್ಲಿ ಇದ್ದು ಭೂಮಿಯ ದೇಹವನ್ನು ಪಡೆದು ಭೂಮಿಗೆ ಮಾಡಿದ ಅನ್ಯಾಯ, ಅದಕ್ಕೆ ಪ್ರಾಯಶ್ಚಿತ್ತ ನೀಗೆ ಆಗಬೇಕಾದ್ರೆ ಭೂದೇವಿಯ ಗಂಡನಾದ ಭೂದೇವಿಯನ್ನು ಹೊತ್ತ ಭೂವರಾಹನಿಗೆ ದರ್ಶನ ಮಾಡಿಸಿ ಅವನಿಗೆ ಪ್ರಣಾಮ ಮಾಡು, ನಿನ್ನ ದೇಹವನ್ನು ಸಮರ್ಪಣೆ ಮಾಡು, ಆಮೇಲೆ ದೇಹ ತ್ಯಾಗ ಮಾಡು. ಯಾರು ಕೊಟ್ಟ ಅವನಿಗೆ ಅದನ್ನು ಒಪ್ಪಿಸು, ಭೂವರಾಹದೇವರಿಗೆ ಈ ಶರೀರವನ್ನು ಒಪ್ಪಿಸು, ಆಮೇಲೆ ಇದನ್ನು ತ್ಯಾಗ ಮಾಡು, ಆಮೇಲೆ ನಿನಗೆ ಶ್ರೀನಿವಾಸ ದೇವರ ಅನುಗ್ರಹ ಆಗುತ್ತೆ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ನೋಡಿ, ಮಾಡಿದ ಈ ಕೆಟ್ಟ ಕೆಲಸಕ್ಕೆ ಪ್ರಾಯಶ್ಚಿತ್ತ ಏನು ಅಂತಂದರೆ ಮರಣಾಂತ ಪ್ರಾಯಶ್ಚಿತ್ತ. ಇದನ್ನು ಭವಿಷ್ಯೋತ್ತರ ಪುರಾಣ ಹೇಳಿತ್ತು ಅಂತ. ಆದ್ದರಿಂದ ಸುಲಭ ಸಾಧ್ಯವಾದ ಪ್ರಾಯಶ್ಚಿತ್ತ ಅಲ್ಲ ಇದಕ್ಕೆ. ಮರಣಾಂತ ಪ್ರಾಯಶ್ಚಿತ್ತ ಅಂತಂದರೆ ಮತ್ತೆ ನೇಣು ತಗೊಂಡು ಹಗ್ಗ ಕಟ್ಟಿಕೊಂಡು ಸಾಯುವುದು ಅಂತ ಅದರ ಅರ್ಥ ಅಲ್ಲ. ಮರಣದ ದುಸ್ಥಿತಿ ನಮಗೆ ಬರಬೇಕು, ಮರಣಾಂತದ ಪ್ರಾಯಶ್ಚಿತ್ತ ಆಗಬೇಕಾದ್ದು. ಮಾಧವ ಅಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ. ಅವನಿಗೆ ಹೇಳ್ತಾರೆ ಬ್ರಹ್ಮದೇವರು, ಕುಂತಲೆಯನ್ನು ಮುಟ್ಟಿದೆ, ದೇಹ ಎಲ್ಲ ಅಪವಿತ್ರ ಆಯಿತು, ಆದರೆ ಅಷ್ಟೇ ವಿರಕ್ತನಾಗಿ ನೀನು ಯಾತ್ರೆ ಮಾಡಿದ್ದಿ, ಈ ಬೆಟ್ಟವನ್ನು ಹತ್ತಿದ್ದಿ, ನಿನಗೊಂದು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ. ಇನ್ನೂ ಪ್ರಾರಬ್ಧ ಮುಗಿದಿಲ್ಲ ಅವನಿಗೆ, ಇನ್ನೂ ಒಂದು ಜನ್ಮದ ಪ್ರಾರಬ್ಧ ಇದೆ. ಮಾಧವನಾದ ಪ್ರಾರಬ್ಧ ಒಂದಾದರೆ ಇನ್ನೊಂದು ಪ್ರಾರಬ್ಧ ಏನು ಅಂತಂದರೆ, ಇನ್ನೊಮ್ಮೆ ನೀನು ಬರ್ತಿ, ಬ್ರಾಹ್ಮಣನಾಗಿ ಬಂದಿದ್ದಿ, ಇನ್ನೊಂದು ಜನ್ಮದಲ್ಲಿ ಕ್ಷತ್ರಿಯನಾಗಿ ನೀನು ಬರ್ತಿ. ನೀನು ಭಗವಂತನ ವಂಶದಲ್ಲಿ ಉಳಿದಿರ್ತಕ್ಕಂಥದ್ದು, ಅದರಲ್ಲಿ ನೀನು ಮತ್ತೆ ಬರ್ತಿ, ಆಕಾಶರಾಜನಾಗಿ ನೀನು ಬರ್ತಿ, ನಿನ್ನ ಮಗಳನ್ನು ಮತ್ತೆ ಭಗವಂತನಿಗೆ ಸಮರ್ಪಣೆ ಮಾಡುವ ಯೋಗ ನಿನಗೆ ಲಭಿಸ್ತದೆ ಅಂತ ಈ ಪುರಾಣ ಹೇಳುತ್ತೆ. ಈ ಜನ್ಮದಲ್ಲಿ ವೆಂಕಟಾದ್ರಿ ಆಯಿತು, ಮುಂದಿನ ಜನ್ಮದಲ್ಲಿ ಅವನು ಆಕಾಶರಾಜನಾಗಿ ಬರ್ತಾನೆ ಅಂತ. ನೋಡಿ, ಈ ಜನ್ಮದಲ್ಲಿ ಅವಕಾಶ ಇಲ್ಲ ಅವನಿಗೆ, ಮುಂದಿನ ಜನ್ಮದಲ್ಲಿ ಅವಕಾಶ ಕೊಟ್ಟ ಭಗವಂತ. ಇಲ್ಲಿ ಆಕಾಶ ಇಲ್ಲ, ಆಗ ಆಕಾಶರಾಜ ಅಂದರೆ ಅವಕಾಶದಲ್ಲಿ ರಾರಾಜಿಸುವ ಯೋಗ ಭಗವಂತ ಕೊಟ್ಟ. ಈಗ ಇದ್ದ ಅವಕಾಶ ಕಳ್ಕೊಂಡ, ಕೊನೆಗೆ ಅಂತಿಮ ಅವಕಾಶದಲ್ಲಿ ವೆಂಕಟಾದ್ರಿಯನ್ನು ಕೊಟ್ಟು ಹೊರಟು ಹೋದ. ಕಲಿಯುಗದಲ್ಲಿ ಅದು ವೆಂಕಟಾದ್ರಿ ಆಯಿತು, ಪಾಪವನ್ನು ನಾಶ ಮಾಡುವ ಬೆಟ್ಟವಾಯಿತು. ಮಾಧವನ ಪಾಪ ಅಷ್ಟೇ ಅಲ್ಲ, ನಾವು ಮಾಡಿದ ಪಾಪ ಪರಿಹಾರ ಮಾಡುತ್ತೆ. ಆ ಮಾಡುವ ಬೆಟ್ಟ ಅದು, ಅದಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ನಾವು ಮಾಡಿದರೆ ಅದು ಪಾಪವನ್ನು ಪರಿಹಾರ ಮಾಡುವ ಬೆಟ್ಟ ಅದು. ಹಾಗಾಗಿ ಬೆಟ್ಟಕ್ಕೆ ಹೋಗಬೇಕಾಗಿಲ್ಲ, ಆ ಬೆಟ್ಟವನ್ನು ಇಲ್ಲಿ ಕೂತೇ ನಾವು ಸ್ಮರಣೆ ಮಾಡಿದರೆ, ಅಲ್ಲಿ ಹತ್ತಿದ ಮಾಧವನನ್ನು ಚಿಂತನೆ ಮಾಡಿದರೆ, ಅವನು ಆ ಪಾಪವನ್ನು ಕೆಳಗೊಂಡ ಬಗೆಯನ್ನು ನಾವು ಚಿಂತನೆ ಮಾಡಿದರೆ, ಆ ಭಗವಂತನ ಜ್ಞಾನಕ್ಕೆ ಎಷ್ಟು ತಾಕತ್ತು ಅಂತ ತದಧಿಗಮೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶ ಅಂತ ಚಿಂತನೆ ಮಾಡಿದರೆ, ಆ ಭಗವಂತನ ಜ್ಞಾನದ ಅಗ್ನಿಗೆ ಎಂಥ ತಾಕತ್ತು ಅಂತ ನಾವು ಚಿಂತನೆ ಮಾಡಿದರೆ, ಆ ಭಗವಂತನ ಜ್ಞಾನದ ಅಗ್ನಿ ಯಥಾಯೋಗ್ಯವಾಗಿ ನಮ್ಮ ಪಾಪವನ್ನು ನಾಶ ಮಾಡುತ್ತದೆ ಅಂತ ಹೇಳ್ತಾ, ಮುಂದಿನ ಅಧ್ಯಾಯದಲ್ಲಿ ಆ ದೇವರು ಕೆಳಗಿಳಿದು ಬಂದ. ಈಗ ದಾರಿ ಪರಿಚಯ ಮಾಡಿಸಿಕೊಟ್ರು. ದಾರಿ ಮಾತ್ರ ಅಲ್ಲ, ಏಷ ಪಂಥಾಹ ಏತತ್ ಕರ್ಮ, ಐತರೇಪನಿಷತ್ತು ಪ್ರಾರಂಭ ಆಗುವುದು ಇಲ್ಲಿಂದ. ಏಷ ಪಂಥಾಹ ದಾರಿಯನ್ನು ಹೇಳಿಕೊಟ್ಟಿತು. ಅದರ ಮೇಲೆ ದೇವರು ಸಿಗಬೇಕು ನಮಗೆ. ಮುಂದಿನ ದೇವರ ಅವತಾರದ ಕಥೆಯನ್ನು 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕೃಷ್ಣ ಅರ್ಪಣ ವಸ್ತು.